ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ರಚಿಸಿದಂತ ಪರಮಾರ್ಥ ಗೀತೆಯನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪಂಚಮ ಗತಿ ಶುರುವಾಗ್ಯದ. ಹಿಂದಿನ ಗತಿಯಲ್ಲಿ ಶರೀರದ ಒಂದು ಸ್ವರೂಪವನ್ನ ಹೇಳಿದ್ರೆ ಅದರೊಳಗಿರೋ ಪಂಚಭೂತಗಳ ವಿಕಾರಗಳನ್ನ 5ನೆಯ ಗತಿಯಲ್ಲಿ ಹೇಳ್ತಾ ಬರ್ತಾರೆ. ಬಹಳಷ್ಟು ವಿಷಯಗಳನ್ನ ನಮ್ಮ ಮುಂದೆ ಹೇಳ್ತಾರ ಅವರು. ಪಂಚಭೂತಗಳು ಯಾಕಂತಂದ್ರ ಇಲ್ಲಿ ಹೇಳ್ತಾರ, ಸೂತ್ರ ನೋಡೋಣ. ತನುವಿನ ಅವರ್ಣಂ ತಿಳಿವಂ ತನು ನಯನದಿಂದ ನೋಡ್ರಿ. ಇಂದು ಇಂತು ಪೇಳಿದ ನೊಲಿದು ಬಳಿಕ ಆ ತನುವಿನೊಳು ಭೂತ ವಿಕಾರ ವಿನಿತು ಅನಿತಂ ಈಗ ವರೆವೆ ಅರಿ ಇಂತು ಇಳೆಯೋಳು ಅಂತ ಹೇಳ್ತಾರ. ತನುವಿನ ಆವರಣಂ ಅಂದ್ರೆ ನಾನಾ ರೀತಿಯನ್ನ ವಿಚಾರಗಳನ್ನ ನಾನು ಹೆಂಗ್ ಹೇಳ್ತೀನಿ, ತಿಳಿವಂಗ ಹೇಳಿದೆ ಹಿಂದಿನ ವಿಚಾರದಲ್ಲಿ. ಯಾಕಂದ್ರ ಅನುನಯನದಿಂದ ಕ್ರಮದಿಂದ, ಅನುನಯನದಿಂದ ಅಂದ್ರ ತಿಳಿವಂ ಅಂತು, ಅನುನಯನದಿಂದ ಇಂತು ಅಂದ್ರ ಅನುನಯನದಿಂದ ಅಂದ್ರ ಕ್ರಮದಿಂದ, ಇಂತು ನಾನು ಯಾಕಂದ್ರ ಒಲಿದು ಹೇಳಿದ್ದೀನಿ ಅಂತ ಹೇಳ್ತಾರ ಅವ್ರು. ನಂತರ ಈಗ ಹೇಳ್ತಾರ ತನುವಿನೋಳು ಅಂದ್ರ ಈ ಶರೀರದೊಳಗ ಪಂಚಭೂತಗಳ ಒಂದು ಕಾರ್ಯಗಳು ಅದಾವ, ವಿಕಾರಗಳು ಅದಾವ. ತನುವಿನ ಅವರ್ಣಂ ತಿಳಿವು ಅನುನಯನದಿಂದ ಇಂತು ಪೇಳಿದನ್ನು ಒಲಿದು ಬಳಕೆ ಆ ತನುವಿನೊಳು ಭೂತ ವಿಕಾರ ಎನಿತು ಅನಿತಂ ಈಗಳು ಒರೆವೆನು ಇಂತು ಇಳೆಯೋಳು ಅಂತ ಹೇಳ್ತಾರ. ಈ ಭೂತ ವಿಕಾರಗಳು ಏನದಾವ, ಪಂಚಭೂತದ ವಿಕಾರಗಳು ನಮ್ಮ ಶರೀರದೊಳಗ ಏನೇನಾಗ್ಯಾವ ಅಂತ ನಿಮ್ಮ ಮೊನ್ನೆ ಒಂದು ವಿಚಾರದಲ್ಲಿ ಒಂದ್ ಸ್ವಲ್ಪ ಬಂದಾವ. ಸ್ವಲ್ಪ ರಿವರ್ಸ್ ಮಾಡ್ಕೊಂಡು ಹೋಗ್ಬಿಡೋಣ ಸ್ವಲ್ಪ. ಯಾಕಂದ್ರೆ ಶರೀರದಲ್ಲಿ ಪಂಚಭೂತಗಳು ಏನ್ ಕೆಲಸ ಮಾಡ್ತಾವ. ಬಹಳಷ್ಟು ಜನ ಹೇಳ್ತಾರೆ, ಇಲ್ರಿ ನಾವು ಶರಣರ ಆಗೀವ್ರಿ, ಒಳಗಿದ್ದದ್ದು ಹೊರಗೆ ಹೆಂಗ ಐತ್ರಿ, ಪಂಚಭೂತಗಳು ಏನೇನ್ ಅದಾವ್ರಿ ನಮ್ ಶರೀರದೊಳಗ ಅಂತಾರ. ಅವ್ರು ಹೇಳೋದು ಒತ್ತಟ್ಟಿರ್ಲಿ, ನಾವ್ ಕೇಳ್ಬೇಕಲ್ಲ, ನಮ್ಗ್ ಗೊತ್ತಾಗ್ಬೇಕಲ್ಲ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರ. ಆ ರೀತಿಯಾಗಿ ಶರೀರದಲ್ಲಿ ಪಂಚಭೂತಗಳ ಧರ್ಮಗಳು ಹೆಂಗದಾವ ಅನ್ನುವಂಥದ್ದನ್ನ ಚೆನ್ನಾಗಿ ಹೇಳ್ತೀವಿ ಅಂತ ಹೇಳ್ತಾರ. ಯಾಕಂದ್ರ ಇಳೆ ಅಂದ್ರ ಭೂಮಿ ಅಂತನೂ ಆಗ್ತದ, ಧರೆ ಅಂದ್ರ ಭೂಮಿ ಆಗ್ತದ. ಈ ಇಳೆ ಅಂಶವೇ ತನುರೂಪಾಗಿಹುದು ಅಂತ ಹೇಳ್ತಾರೆ. ಈ ಶರೀರದಲ್ಲಿ ಪಂಚಭೂತದ ಕಾರ್ಯಗಳು ಹೆಂಗ್ ಅದಾವಪ್ಪ, ವಿಕಾರಗಳು ಹೆಂಗದಾವ ಅಂದ್ರ ಈ ಧರೆ ಅಂಶ ಏನದ ಇದು ಶರೀರ ರೂಪ ಆಗ್ಯದ. ಈ ಜಲದ ಅಂಶ ಏನದ ನಮ್ಮ ಶರೀರದಾಗ ಅದು ಏನಂತಂದ್ರ ಇಲ್ಲಿ ಜಲ ಆಗ್ಯದ. ದ್ರವದ ಅಂಶ ಅಂತಂದ್ರೆ ಏನಂದ್ರೆ ನೀರಾಗಿರುವಂಥದ್ದು. ದ್ರವ ಅಂದ್ರೇನೆ ಸ್ವಲ್ಪ ನೀರಾಗಿರುವಂಥದ್ದು. ಯಾಕಂದ್ರ ಇದು ಜಲದ ಅಂಶ ಅಂತ ಹೇಳ್ತಾರ. ಅದು ದ್ರವ, ನಮ್ಮ ಶರೀರದಲ್ಲಿ ದ್ರವ ಆಗಿರುವಂಥದ್ದು, ಅದು ಜಲದಂಶ ಅದ. ಮತ್ತ ನಮ್ಮ ಶರೀರದೊಳಗ ಈಗ ಅಗ್ನಿ ಅದ. ಅಗ್ನಿ ಹೆಂಗದಪ್ಪ ಅಂತಂದ್ರ ಅದು ಶರೀರದ ಮಧ್ಯದೊಳಗೆ ಇರ್ತದ. ಅದು ಅನ್ನ ರಸವನ್ನ ಅದು ಜೀರ್ಣ ಮಾಡುವಂತ ಕೆಲಸ ನಮ್ಮಲ್ಲಿ ಅದ. ಮತ್ತು ಶಿವತೃಷಗಳನ್ನ ಹುಟ್ಟಿಸುವಂಥದ್ದು, ಮತ್ತು ಆಲಸ್ಯವನ್ನ ಮಾಡುವಂಥದ್ದು, ಇವೆಲ್ಲವನ್ನ ಮಾಡುವಂಥದ್ದು ನಮ್ಮ ಶರೀರದೊಳಗ ಏನದಂದ್ರ ಅಗ್ನಿ ಕೆಲಸ. ಮತ್ತ ಈ ಧಾತುಗಳನ್ನ ಬಿಸಿ ಮಾಡ್ತದ. ಸಪ್ತ ಧಾತುಗಳು ಏನದಾವ ನಮ್ಮ ಶರೀರದೊಳಗ, ಈ ಧಾತುಗಳು ಏಳು ಇರುವಂಥದ್ದು ಸಪ್ತ ಧಾತುಗಳು, ಇದನ್ನ ಬಿಸಿ ಮಾಡ್ತದ. ಮತ್ತೆ ಈ ಶರೀರವನ್ನ ಚಂದ ಅನಿಸ್ತದ, ಕಾಂತಿಯುಕ್ತವನ್ನಾಗಿ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಈ ಅಗ್ನಿ ಕೆಲಸ ನಮ್ಮ ಶರೀರದೊಳಗ. ಈ ರೀತಿಯಾಗಿ ಮಾಡುವಂಥದ್ದು ಅಂತ ಇದು ಅಗ್ನಿಯ ಕೆಲಸ ಅಂತ ಮೊನ್ನೆ ವಿಚಾರದಲ್ಲಿ ಬಂದವು. ಮತ್ತ ಹಿಂದೆ ಉಳಿದಂತ ಧರ್ಮಗಳ ಬಗ್ಗೆ ಅವರು ಹೇಳ್ತಾರೆ. ಯಾಕಂದ್ರೆ ಕಾಲಾಧೀನದೋಳು ಸುರಿ ಕುತ್ತ ಮೇಲೆ ಮಲಾಧಿಕಂ ತೇಜಿಸುತ್ತಾ
ಅನ್ನ ರಸವನೊಡಲೋಳು ಪೀರುತ್ತಾ ಇನ್ನು ಉದ್ಗಾರಾಧಿಕಮಾಗಿಸುತ್ತಾ ಸೀನಂ ಕೆಮ್ಮುಗಳಂ ತೋರುತ್ತಾ ತಾನಾಗುಳಿಕೆಗಳಂ ಮಾಡುತ್ತಾ ತವೇ ತನು ಸಿಕ್ಕಿಯಂಪಟು ಮಾಡುತ್ತಾ ಎವೆಯಾಟವ ನೆಡೆವಿಡದಾಡುತ್ತಾ ಕರ್ಣ ಸಮೂಹವನ್ನೇ ಚರಿಸುತ್ತಾ ಪರಿಪರಿಯೋ ಶಬ್ದಂ ಗೈಯುತ್ತಾ ಮರೆ ಒಡಲೋಳಿಂತ ಅನಿಲನ ಧರ್ಮ ತೆರವು ಗೂಢವಾದ ಆಕಾಶದ ಧರ್ಮ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕಾಲಾಧೀನರು ಅಂದ್ರೆ ಕಾಲಕ್ಕೆ ಸ್ವತಂತ್ರವಾಗಿರುವಂಥದ್ದು, ಉಸಿರಿಕ್ಕುತ್ತಂದ್ರ ಉಸಿರನ್ನ ಬಿಡುವಂಥದ್ದು, ತಗೊಳ್ಳುವಂಥ ಕೆಲಸ ಮಾಡುವಂಥದ್ದು. ಒಡಲೋಳು ಅಂದ್ರೆ ಶರೀರದಲ್ಲಿ ಇವೆಲ್ಲ ಮತ್ತೆ ದೇಕರಿಕೆ ಬರುವಂಥದ್ದು, ತೇಗ್ ಬರುವಂಥದ್ದು, ನಾನಾ ರೀತಿಯಿಂದ ಮಾಡುವಂಥ ಕೆಲಸವನ್ನ ಮಾಡುವಂಥ. ಯಾಕಂದ್ರೆ ಕಾಲಕ್ಕನುಸಾರವಾಗಿ ಇಲ್ಲಿ ಮಲಮೂತ್ರವನ್ನ ಕಾಲಕ್ಕನುಸಾರವಾಗಿ ಉಸಿರಾಡುವಂಥದ್ದಾಗಿರ್ಬೋದು, ಮಲಮೂತ್ರ ಬಿಡುವಂಥದ್ದಾಗಿರ್ಬೋದು, ಪ್ರಾಣ ಮತ್ತೆ ಅಪಾನ ಈ ರೀತಿ. ಯಾಕಂದ್ರ ಈ ಕಾಲಕ್ಕನುಗುಣವಾಗಿ ಉಸಿರಾಟ ಆಡುವಂಥದ್ದು ಪ್ರಾಣದ ಕೆಲಸ ಆದ್ರೆ ಮಲಮೂತ್ರಗಳನ್ನ ಬಿಡುವಂಥದ್ದು ಕೂಡ ಅಪಾನ ವಾಯುವಿನ ಕೆಲಸ. ಇವು ನಮ್ಮ ಶರೀರದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುನ್ಸಿಪಾಲ್ಟಿ ಹೆಂಗ್ ಕೆಲಸ ಮಾಡ್ತಾವ ಹಂಗ್ ಮಾಡ್ತಾವ ಒಳಗಡೆ. ಹಂಗಾಗಿ ಅನ್ನದ ರಸವನ್ನ ಶರೀರದ ತುಂಬಾ ಪಸರಿಸುವಂಗ್ ಮಾಡುವಂಥದ್ದು, ಹೋಗುವಂಗ ಮಾಡುವಂಥದ್ದು ಯಾವ್ದು ಮಾಡ್ತಂದ್ರ ವ್ಯಾನದ ಕೆಲಸ. ಮತ್ತೆ ಈ ಸೀನು ಬಿಕ್ಕಳಿಕೆ ಬರುವಂಥದ್ದು, ಊಟ ಮಾಡಾಗ ಅಥವಾ ಏನೋ ಮಾತಾಡಾಗ ಬಿಕ್ಕಳಿಕೆ ಬರ್ತದಲ್ಲ, ಸೀನ್ ಬರ್ತದಲ್ಲ, ಕೆಮ್ಮು ತೇಗ್ ಬರುವಂಥದ್ದು, ಇವೆಲ್ಲ ಯಾವ ಉದಾನ ವಾಯುವಿನ ಕೆಲಸ ಆಗ್ತದ. ಈ ರೀತಿಯಾಗಿ ಇಲ್ಲಿ ಇದಕ್ಕೂ ಕೂಡ ಉಪವಾಯುಗಳು, ನಾಗವಾಯು ಇದು ಒಂದು ಉಪವಾಯು ಅಂತ ಕೂಡ ಹೇಳಿಸ್ಬೋದು. ಯಾಕಂದ್ರೆ ಇದು ಆಕಳಿಕೆಯನ್ನು ಉಂಟು ಮಾಡುವಂಥದ್ದು. ಈ ದೇವದತ್ತ ವಾಯು ಅನ್ನುವಂಥದ್ದು ಈ ಕಣ್ಣು ಹಿಂಗ ಹಿಂಗ ನೋಡ್ತೀವಲ್ಲ, ಇದು ಎವೆ ಆಟವನ್ನ ಮಾಡುವಂಥದ್ದು. ಇವೆಲ್ಲ ಏನಾಗ್ತದ, ಕೂರ್ಮವಾಯು ನಾಗಾದಿಗಳೇ ಏನಾಗ್ತದ ಅಂದ್ರೆ ಕರ್ಮೇಂದ್ರಿಯಗಳನ್ನ ಮತ್ತೆ ಪ್ರಾಣಾದಿಗಳ ಜ್ಞಾನೇಂದ್ರಿಯಗಳ ಇವೆಲ್ಲವುಗಳನ್ನ ಪ್ರೇರಣೆ ಮಾಡ್ತವೆ, ಎಲ್ಲ ಉಪವಾಯುಗಳು. ವೈರಂಬ ಮುಖ್ಯಾದಿಗಳೇ ಅಂತಃಕರಣ ಚತುಷ್ಟಯ ಪ್ರೇರಣೆ ಮಾಡ್ತವೆ. ವೈರಂಬ, ಅಂತರ್ಯಾಮಿ, ಮುಖ್ಯ ಅಂತ ಇವು ಬರ್ತವೆ. ಇವು ಕೂಡ ಮುಖ್ಯ ಆದಿಗಳಂತ ಇರುವಂಥದ್ದು ಅಂತಃಕರಣಗಳ ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನ ಪ್ರೇರಣೆ ಮಾಡ್ತಾವ, ಮುಂದೆ ಬರ್ತಾವ ಇವನು ಕೂಡ. ಈ ರೀತಿ ಶರೀರದಲ್ಲಿ ಶಬ್ದವನ್ನ ಮಾಡೋದು, ಇವೆಲ್ಲ ಇವು ಯಾವುದ್ರ ಕೆಲಸಪ್ಪ ಅಂತಂದ್ರೆ ವಾಯುವಿನ ಧರ್ಮಗಳು. ಯಾವಕ್ಕಾದ್ರೂ ಅವಕಾಶತೆಯನ್ನು, ಯಾಕಂದ್ರೆ ಇವೆಲ್ಲವಕ್ಕೂ ಅವಕಾಶ ಕೊಡುವಂಥದ್ದು ಯಾವುದಪ್ಪ ಅಂತಂದ್ರೆ ಆಕಾಶದ ಕೆಲಸ ನಮ್ಮ ಶರೀರದೊಳಗ ಅಂತ ಹೇಳ್ತಾರೆ. ಈ ರೀತಿ ಹೇಳೋದ್ರಿಂದ ಏನಾಗ್ತಂದ್ರೆ ಶರೀರ ಈ ಪೃಥ್ವಿಯ ಕಾರ್ಯವಾದಂಥದ್ದು. ಇದು ಹೆಂಗ ಗಡಿಗೆಯನ್ನ ಮಣ್ಣು ತಗೊಂಡು ಕುಂಬಾರ ಮಾಡದ ಅದ್ರಂಗ ಇಲ್ಲಿ ಕೂಡ ಈ ಶರೀರ ಪೃಥ್ವಿಯ ಕಾರ್ಯವಾದಂತ ಘಟದಂತೆ ಭೌತಿಕ ಆಗ್ಯದ. ಇದು ಭೌತಿಕ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ದೃಶ್ಯವಾಗಿ ಅರಿಸಿಕೊಳ್ಳುವಂಥದ್ದು. ಈ ಕೊಡ ಹೆಂಗ್ ಅರಿಸಿಕೊಡ್ತದ ಹಂಗ ಅರಿಸಿಕೊಡ್ತದೆ ನಮ್ಮ ಶರೀರ. ಅದಕ್ಕ ಜಡ ದೃಶ್ಯ ಮಿತಿ ಪರಿಣತಿ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡದಂತೆ ಬೇರೆನಿಸುವುದು ಈ ಒಡಲೆಂಬ ಸುವಿವೇಕವನ್ನು ಮಾಡೇ ಮನುಜ ಅಂತ ಹೇಳ್ತಾರೆ. ಸುವಿವೇಕ ಅಂದ್ರೆ ಏನ್ರಿ ಅಂದ್ರ ಈ ನಮ್ಮ ಶರೀರ ಹೆಂಗೈತೆ ನೋಡ್ರಿ. ಯಾಕಂದ್ರೆ ನಾವು ಬೇರೆ ಬೇರೆ ಸುವಿಚಾರಗಳು ಅಂತ ಹೇಳ್ತೀವಿ, ಅಂತ ಅದ್ಭುತ ಮಹಾತ್ಮರು ಹೇಳ್ತಾರೆ. ಈ ಶರೀರ ನಾನು ಅಲ್ಲ, ನಂದು ಅಲ್ಲ, ಇದು ಜಡದಿಂದ ಕೂಡ್ಯದ, ಈ ದೃಶ್ಯವಾಗಿ ತಿಳಿಸಿಕೊಳ್ತದ, ಇದು ನಾಶ ಆಗ್ತದ ಅಂತ ತಿಳ್ಕೊಳ್ಳುವಂಥದ್ದು. ಇದು ಕನಸಿನಾಗ ನಿದ್ರೆ ಒಳಗಿಲ್ಲ. ಕನಸಿನಾಗ ಐತೇನಪ್ಪ ಈ ಶರೀರ ಅಂದ್ರೆ ಇಲ್ಲ, ನಿದ್ರೆ ಒಳಗೆ ಐತೇನಂದ್ರೆ ಇಲ್ಲ. ಜಾಗ್ರದಲ್ಲಿ ಮಾತ್ರ ತೋರ್ದಂಗ ಆಗ್ತದ, ಸ್ವಪ್ನ ಸುಸೂತಿಯಲ್ಲಿ ತೋರ್ದಂಗ ಆಗ್ಲಂತ ಗುರು ಹೇಳಿದಂತ ವಾಕ್ಯವನ್ನ ನಾವು ಪದೇ 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 ಯಾವಾಗ ಮನಸ್ಸಿನಲ್ಲಿ ಮನನ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಇದು ಸುವಿವೇಕ ಅಂತ ಹೇಳಿಸ್ಕೊಳ್ತದ ಅಂತ ಹೇಳ್ತಾರೆ. ಈಗ ಮತ್ತೆ ಮನ್ಯಾಗ ಸಂಸಾರದ ಅದ್ರದ್ದು ಇದ್ರದ್ದು ಮಾಡೋದು ಬರೇ ವಿಚಾರಗಳು ಅವು. ಅದರಿಂದ ಫಲಗಳು ಏನಲ್ಲ, ಬರೀ ದುಃಖಗಳೇ. ಮಾಡ್ಬಾರ್ದು ಏನಂದ್ರೆ ಮಾಡ್ಬೇಕು, ಆದ್ರ ಬೋರ್ ಇಳಿಸ್ದಂಗೆ ಇಳಿಸ್ಕೋಬಾರ್ದು ಅಂತಿದ್ರು ಮಹಾತ್ಮರು. ಏನ್ ಹೇಳ್ತಾರ, ಅದು ಪೂರ್ತಿ ಒಳಗ ಬೋರ್ ಇಳಿಸ್ದಂಗೆ ಇಳಿಸ್ಕೋಬಾರ್ದು ಸಂಸಾರ ಚಿಂತೆಗಳು. ಇಟ್ಟೆ ಮ್ಯಾಲಿಂದ ಇಟ್ಟೆ ಬಿಡ್ಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲಾ ಸಂಸಾರ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲಾ ನಿಂದಂದ್ರೆ ನೀ ಗೆದ್ದು ಬಿಡ್ತೀನಿ ಅಂತಿದ್ರು, ನಂದಾದ್ರೆ ನೀಲಕ್ ಬಿಡ್ತೀನಿ ಅಂತಿದ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಶರೀರ ಜಡ ಆಗ್ಯದ, ಅನಾತ್ಮದಿಂದ ಕೂಡ್ಯದ. ಈ ಶರೀರ ತಂದು ಅಲ್ಲ ತನ್ನದು ಅಲ್ಲ, ಇದು ಉತ್ಪತ್ತಿ ಮತ್ತೆ ನಾಶ ಆಗ್ತದೆ. ಇದು ಶರೀರ ಹೆಂಗದಂದ್ರ ಉತ್ಪತ್ತಿ ಆಗ್ತದ, ಮತ್ತೆ ಕೊನೆಗೆ ಏನಾಗ್ತದ, ನಾಶ ಆಗ್ತದ. ಇದಕ್ಕೆಲ್ಲ ಸಾಕ್ಷಿಯಾಗಿರುವಂತ ನಿನ್ನ ಬೆಳಕು ಹೆಂಗ ಐತಪ್ಪ ನಿನ್ನ ಒಳಗಡೆ,
ಅದಕ್ಕೆ ದೇವಸ್ಥಾನಗಳಲ್ಲಿ ನಂದ ದೀಪ ಅಂತ ಇಟ್ಟಿರ್ತಾರೆ. ಯಾಕೆ? ಅದ್ರ ಉದ್ದೇಶ ಏನಪ್ಪ? ನಾವು ವಿಚಾರ ಮಾಡಿದ್ರೆ ಎಂದೋ ಉದ್ಧಾರ ಆಗ್ಬಿಡ್ತೀವಿ. ಈ ದೇವ್ರಿಗೆ ಬೆಳಗ್ತಾರಪ್ಪ, ಬೆಳಗ್ಬಿಟ್ಟು ದೀಪ ಬೆಳಗ್ತಾರ, ಆರತಿ ಮಾಡ್ತಾರ, ಆರತಿ ಮಾಡ್ಕೆ ನಮಗೆ ತಂದು ಕೊಡ್ತಾರಲ್ಲ, ಯಾಕೆ ತಂದು ಕೊಟ್ರು ಅವರು? ಅದ್ರ ಉದ್ದೇಶ ಏನು ಅಂದ್ರೆ ದೊಡ್ಡ ಎಲ್ಲ ಗೊತ್ತಾಗ್ಬಿಡ್ತದ ನಮ್ಗೆ. ನಾವು ವಿಚಾರ ಮಾಡಂಗಿಲ್ಲಲ್ಲ. ವಿಚಾರ ಮಾಡಕ್ಕೆ ಕೊಡದೇ ಇರುವಂಥದ್ದು ಏನಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಅಜ್ಞಾನ, ನಮ್ಮಲ್ಲಿರುವಂಥ ಪಾಪದ ಫಲ, ಅಂತಃಕರಣ ದೋಷ. ಅದಕ್ಕೆ ನಮ್ಗೆ ತಿಳಿಯಕ್ಕೆ ಕೊಡಂಗಿಲ್ಲ. ಎಲ್ಲ ಕಡೆ ತತ್ವ ಆಸಕ್ತವಾಗ್ಯದ. ಯಾಕೆ ನಮಗೆ ಇದನ್ನು ತಿಳಿಯಕ್ಕೆ ಕೊಡವಲ್ದು ಅಂದ್ರೆ ಅಂತಃಕರಣ ಪರಿಶುದ್ಧಿ ಇಲ್ಲ, ಪುಣ್ಯ ಬೇಕಲ್ಲ ಇದಕ್ಕೆಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಆ ದೀಪವನ್ನ ಆರತಿಯನ್ನ ಮಾಡಿ ನಮಗೆ ತಂದು ಕೊಟ್ರೆ ನಾವು ಮುಟ್ಟಿ ತಲೆಗೆ ಹಚ್ಕೊಂಡು ಮುಖಕ್ಕೆ ಹಿಂಗೆಲ್ಲ ಹಚ್ಕೊಳ್ತೀವಲ್ಲ. ಯಾಕೆ ಅಂದ್ರ ಅಲ್ಲಿರುವಂತ ಜ್ಯೋತಿ ಸ್ವರೂಪ, ನೀನು ಜ್ಯೋತಿ ಸ್ವರೂಪನೇ ಇದಿ, ನಿನ್ನೊಳಗೆ ಜ್ಯೋತಿ ಸ್ವರೂಪನೇ ಅದಂತ ಅದರ ಹಿಂದಿನ ಉದ್ದೇಶ ಅದು. ಈ ದೇವಸ್ಥಾನದಾಗ ನಂದ ದೀಪ ಹಚ್ಚಿರ್ತಾರೆ. ಯಾಕೆ ಹಚ್ತಾರ ನಂದ ದೀಪ? ಅದು ಆರದೇ ಇರುವಂತ, ನಿನ್ನೊಳಗೆ ನಂದಾ ದೀಪ ಐತಿ, ಅದು ಆರದೇ ಇರುವಂತ ದೀಪ ನಿನ್ನೊಳಗೆ ಐತಪ್ಪ ಅಂತಾರ ಅವರು. ನಿನ್ನೊಳಗೆ ಹೆಂಗೈತಂದ್ರೆ ಆರದೇ ಇರುವಂಥದ್ದು ಐತೆ. ಹೆಂಗಿದೆ? ಸ್ವಯಂ ಪ್ರಕಾಶ. ನಿನಗೆ ಯಾರು ರೆಡಿ ಮಾಡಿಲ್ಲ, ನೀವು ಉತ್ಪತ್ತಿ ಆದವನು ಅಲ್ಲ, ನಾಶ ಆಗುವವನು ಅಲ್ಲ. ಆ ತರ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಪ್ರತ್ಯೇಕಾತ್ಮನು ನೀನೇ ಇದ್ದೀಯಪ್ಪ ಅನ್ನುವಂತ ನಿಶ್ಚಯ ಮಾಡೋದೇನಿರ್ತದ, ಇದು ವಿಚಾರ ಮಾಡಿದ್ರೆ ಇದು ಪ್ರಯೋಜನ ಅಂತ ಅನ್ಸ್ಕೊಳ್ತದ. ಶರೀರದ ವಿಚಾರದ ಪ್ರಯೋಜನ. ಈ ನಿಶ್ಚಯದಿಂದ ಏನಾಗ್ತದಂದ್ರ ನಿಶ್ಚಯ ಆಗ್ಬೇಕು, ದೃಢ ಆಗ್ಬೇಕು, ಯಾವ ಸಂಶಯಗಳು ಉಳಿಬಾರ್ದು. ಈಗ ನಾವೇ ಮಹಾತ್ಮರು ಈಗ ಇವೆಲ್ಲ ತತ್ವಗಳನ್ನ ತಿಳ್ಕೊಂಡ್ರು, ಅವ್ರ ವಚನಗಳ ರೂಪದಾಗ ಬರೆದ್ರು, ತತ್ವದ ರೂಪವಾಗಿ ಪದಗಳನ್ನ ಬರೆದ್ರು. ಯಾಕಂದ್ರ ಮೂಲ ತತ್ವವನ್ನ ಅರ್ಥಕೊಂಡು ಅವರೆಲ್ಲ ಬರೆದ್ರು. ಮತ್ತೆ ಇಲ್ಲಿ ಏನಾಗಿದೆ ಮುಖ್ಯವಾಗಿ ನಿಶ್ಚಯ, ನೀನು ಪರಮಾತ್ಮ ಇದಿ, ಪರಬ್ರಹ್ಮ ಸ್ವರೂಪ ಇದಿ ಅಂತ ಏನು ಗುರುನಾಥ ಹೇಳ್ತಾನ. ಶ್ರುತಿಗಳು ಏನ್ ಹೇಳತ್ತಾವ, ಶ್ರುತಿ ಪ್ರಮಾಣಗಳನ್ನ ಇದು ನಿನ್ನ ಅನುಭವಕ್ಕೆ ಬರಂಗ್ ಮಾಡ್ಬೇಕು. ಮನನ ಎಲ್ಲರ ಒಂದು ಚೂರು ಮಾಡಿದೆ ಹಂಗಂತ ನಡೆಯಂಗಿಲ್ಲ. ಇದು ಕುಂತ್ರ ಎಡೆ ಬಿಡದೆ, ಅದಕ್ಕೆ ಪಡೆಯುವುದಾಗದು ನಿಜ ಸುಖವು ತನ್ನ ನೆಡೆ ಬಿಡದ ಅರಿಯದಾತನಿಗೆ ಅಂತ ಇವಾಗ ಒಂದು ಪದ್ಯ ಐತಲ್ಲ. ಏನ್ ಹೇಳಿದಾರ ಅವ್ರು? ನಾವು ಏನೋ ಒಂದು ಕೇಳ್ಬಿಟ್ಟು ಇಲ್ರಿ ಇದೊಂದು ತಾಸು ಕೇಳಿವಿ, ಮತ್ತೆ ನಾವು ಬೇರೆ ಬೇರೆ ವಿಚಾರ ಮಾತಾಡ್ತೀವಿ ಅಂತ ಮತ್ತೆ ಮುಖ ಆ ಕಡೆ ಮಾಡೋದಲ್ಲ. ಮುಖ ಈ ಕಡೆ ಮಾಡಿದ್ದು ಬರೀ ಕೇಳ್ಬೇಕು, ಆ ಕಡೆ ಬಿಡ್ಬೇಕು ಅವ್ ಸಂಸಾರ ವಿಚಾರಗಳು. ಆದ್ರ ಇದನ್ನ ಮುಖ ಈ ಕಡೆ ಇಡ್ಬೇಕು, ಸದ್ಗುರು ವಾಕ್ಯವನ್ನ ಕೇಳ್ಬೇಕು, ಸತತ ಚಿಂತನ ಮಾಡ್ಬೇಕು. ಅದಕ್ಕೆ ಪಡೆಯುವುದಾಗದು ನಿಜ ಸುಖವ. ಪಡೆಯುವುದಾಗದು ಯಾವಾಗ ಆಗಂಗಿಲ್ಲ? ತನ್ನ ತಾನು ಎಡೆ ಬಿಡದೆ ವಿಚಾರ ಮಾಡದೆ ಇರುವಂಥವನಿಗೆ ನಿಜ ಸುಖ ಪಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಹೆಂಗ ಮಾಡ್ಬೇಕಂದ್ರ ಈಗ ಉತ್ಸರು ಇರ್ತಾರ, ಯಾವುದೋ ಒಂದು ಯೋಚನೆ ಮನಸ್ಸಿನಲ್ಲಿ ಹೋಗಿರ್ತದ ಅವ್ರಿಗೆ. ಅದನ್ನೇ ಯಾಕೆ ಹೋಗಿರ್ತಂದ್ರ ಬರೀ ಅದೇ ಪದೇ 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 ಅದೇ ಚಿಂತನೆ ಮಾಡಿ ಅದಕ್ಕೆ ಉಚ್ಚಿಡ್ಕೊಂಡಿರ್ತಾನ. ಹೌದಿಲ್ಲ? ಇದು ಹಂಗಾನೆ. ಯಾವಾಗ ಭಗವಂತನ ಚಿಂತನ ನಮ್ಮ ತಲೆ ಒಳಗೆ ಹೊಕ್ಕಂತಂದ್ರ ಹಿಡಿಬೇಕು, ಹುಚ್ಚು ಇದನ್ನ ಹಿಡಿಬೇಕು. ಪದೇ 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 ಚಿಂತನ ಮಾಡೋದ್ರಿಂದ ಅದೇ ರೂಪನೇ, ಪರಮಾತ್ಮನ ರೂಪನೇ ನೀನಾಗ್ಬಿಡ್ತೀವಿ. ಇದು ದೊಡ್ಡ ಆನಂದ. ಇದು ಯಾವಾಗ ಪದೇ ಎಡೆ ಬಿಡದೆ ಅಂತ ಹೇಳ್ತಾರ. ಇಲ್ರಿ ಈ ಕಡೆ ಒಂದ್ ತಾಸು ಮುಂಚೆ ಮತ್ತೆ ನಾಳೆಗೆ ಇಟ್ಟೊತ್ತಿಗೆ ನೋಡೋಣ ಬಿಡ್ರಿ, ಅವ್ರು ಏನೋ ಹೇಳ್ಯಾರ, ನಾವೇನೋ ಕೇಳಿದೀವಿ, ಎಲ್ರಿ ಕೇಳಕತ್ತಾರ, ನಾಳೆ ಕೇಳಕತ್ತೀವಿ ಬಿಡ್ರಿ ಅನ್ನಂಗಿಲ್ಲ. ಇದು ಮಹಾತ್ಮರು ದಾಟಿಬಿಟ್ಟಾರ. ಈಗ ಅವ್ರು ಯಾಕೆ ದಾಟಿಬಿಟ್ಟು ವಚನಗಳನ್ನ ಹೇಳಿಬಿಟ್ರು ಅಂತಂದ್ರ ಆ ಮೂಲ ತತ್ವವನ್ನ ತಿಳ್ಕೊಂಡ್ರು, ವಚನಗಳ ರೂಪದಾಗ ಹೇಳಿದ್ರು. ಮತ್ತ ಈಗ ನೀನೇನ್ ಮಾಡವ, ಮತ್ ನಿನಗ್ ಬಿಡುಗಡೆ ಇಲ್ಲಿದು ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರ? ಬರೇ ಅವರು ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನ್ನು ಉಮೇಶನ ಅಂಗ್ರಿಯನ್ನು ಬಳಿಕ ನಿನ್ನನ್ನು ಸುವಿಚಾರದಿಂದ ಮನುಜ ನಿನಗಬಹುದು ನೇಮಕವಾಗಿ ನಿನಗಬಹುದು ಮುಕ್ತಿ ಅಂತ ಹೇಳ್ತಾರ. ನೀನ್ ಏನ್ ಮಾಡು, ನಿನ್ನನ್ನೇ ನೀ ವಿಚಾರ ಮಾಡುವಂತಾರ ಹೇಳ್ತಾರಿಲ್ಲ ಮೊದಲ. ಮತ್ತೆ ನಾವು ಇಲ್ರಿ ಗುರುಗಳನ್ನ ನೆನ್ಸ್ಕೊಂತ ಕುಂತೀವಿ, ಪರಮಾತ್ಮನ ಪಾದ ಕಮಲಗಳನ್ನ ನೆನ್ಸ್ಕೊಂತ ಕುಂದ್ರೆ ಬೇಡನಂಗಿಲ್ಲ. ಆದ್ರ ನಿನ್ನನ್ನು ನೀನ್ ಯಾವಾಗ ತಿಳ್ಕೊಳವ, ನಿನ್ನನ್ನ ನೀನ್ ತಿಳ್ಕೊಳಕ್ ಪ್ರಯತ್ನ ಮಾಡು, ಅಂದಾಗ ಮುಕ್ತಿ ಆಗ್ತದ ಅಂತ ಹೇಳ್ಯಾರ. ನಾವು ಬ್ಯಾರೆ ಬೇರೆದನ್ನ ನೋಡ್ತೀವಿ ಮಾಡ್ತೀವಿ ಅಂದ್ರೆ ಇಲ್ಲಿ ಮುಕ್ತಿಗೆ ಅವಕಾಶ ಇಲ್ಲ. ಮತ್ತೆ ಎಷ್ಟು ಜನ್ಮಗಳು ಹೋಗ್ತಾವನ. ಈಗ ಮಹಾತ್ಮರು ಮುಕ್ತರಾಗ್ಯಾರಪ್ಪ ಅಂತ ಕುಂತೆ ಅಂದ್ರ ಮತ್ತೆ ಮಹಾತ್ಮರು ಮುಕ್ತರಾಗ್ಬಿಟ್ರು, ನೀನ್ ಯಾವಾಗ ಆಗಾವ? ಅವ್ರು ಗೆದ್ದು ಬಿಟ್ರು, ಆದ್ರೆ ನೀನ್ ಯಾವಾಗ ಆಗತ್ತ? ಆದ್ರೆ ನಿನ್ ಬಿಟ್ಟು ಕರ್ಮ ಏನಂದ್ರೆ ಬಿಟ್ಟು ಕರ್ಮ ಇಲ್ಲ. ಎಷ್ಟು ಜನ್ಮಕ್ಕಾದ್ರೆ ನೀನ್ ಮಾಡ್ಕೊಂಡಾಗೆ ನಿನಗೆ ನೆಮ್ಮದಿ ಅದ, ಆನಂದ ಅದ. ಅಲ್ಲಿವರೆಗೂ
ಮನಿ ಶರೀರದಾಗ ನೋಡ್ರಿ ಒಂದು ನರ ಬಿಟ್ಟಂತಂದ್ರ ನೆಮ್ಮದಿಯಿಂದ ಇರ್ತೀವೇನ್ ನಾವು? ಇಷ್ಟು ಕುಂತು ಕೇಳಕ್ಕಾಗ್ತದನ? ಏನ್ ಮಾಡ್ತೀವವ್ವ, ಇದು ಏನಾಗಿದೆ ನೋಡ್ರಿ, ಬರೇ ನುಸು 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 ನುಸಾಕತ್ತದ, ಕುಂದ್ರಕ್ಕಾಗವಲ್ದು ನಿಂದ್ರಕ್ಕಾಗವಲ್ದು ಅಂತ ಚಡಪಡಿಕೆ ಇರ್ತದಿಲ್ಲ ನಮ್ಗ. ಯಾಕ ಅದು ನೋವು ಕೊಡ್ತಿರ್ತದ. ಅದ್ರಂಗ ಈ ಮನಸ್ಸು ಬಿಟ್ಟು ಹೋಗ್ಯದ, ಹೊರಗಡೆ ಹೋಗ್ಬಿಟ್ಟದ. ಇದು ಅಂತರ್ಮುಖ ಆಗಿಲ್ಲ, ಹೊರಗಡೆ ಹೋಗ್ಬಿಟ್ಟದ. ತಿರುಗಿ 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 ಶಬ್ದದಲ್ಲಿ ಹೋಗ್ತದ, ಸ್ಪರ್ಶದಲ್ಲಿ ಹೋಗ್ತದ, ಶಬ್ದ ಸ್ಪರ್ಶ ರೂಪದಲ್ಲಿ ಹೋಗ್ತದ, ರಸದಲ್ಲಿ ಹೋಗ್ತದ, ಗಂಧದಲ್ಲಿ ಹೋಗ್ತದ. ಇದು ಮುಂಜಾನಿಂದ ಮಲಗೋವರೆಗೂ ಹುಟ್ಟಿನಿಂದ ಸಾಯೋವರೆಗೂ ಇದಕ್ಕೆ ನೆಮ್ಮದಿ ಇಲ್ಲ. ಇದಕ್ಕೆ ಬರೀ 5 ವಿಷಯಗಳಲ್ಲೇ ಎಲ್ಲದಾಗ ಓಡಾಡ್ತಿರ್ತದ, ಬರೀ ಇದ್ರಾಗ ಓಡಾಡ್ತದ. ಆದ್ರೆ ಇದಕ್ಕೆ ಸುಖ ಐತೇನು ಅಂದ್ರೆ ಸುಖನೂ ಇಲ್ಲ, ನೆಮ್ಮದಿನೂ ಇಲ್ಲ. ಇದಕ್ಕೆ ಎಷ್ಟು ಇದು ಬಿಡುಗಡೆ ಆಗ್ತದೇನ್ರಿ ಅಂದ್ರೆ ಬಿಡುಗಡೆನೂ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಅವರು ನಿಜಗೊಂಡು ರೇಟ್ ಚಂದ ಹೇಳ್ತಾರ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಅಂತ ಹೇಳ್ತಾರ ಅವರು. ಇದು ಒಂದು ಜನ್ಮ ಅಲ್ಲ. ಬಾಲಕ ಅನ್ನುವಂಥದ್ದು ಕಷ್ಟ ಐತೆ, ಯೌವನ ಅನ್ನುವಂಥದ್ದು ಕಷ್ಟ ಐತೆ, ಮುಪ್ಪ ಅನ್ನುವಂಥದ್ದು ಹೇಳ್ತಿರ್ದು ಕಷ್ಟ. ಮುಪ್ಪಿನಲ್ಲಿ ಎಲ್ಲ ಶರೀರ ನೀನು ಕೈ ಕೊಟ್ಟು ಬಿಡ್ತದದು. ಅವಾಗಂತೂ ಹೇಳ್ತಿರ್ದು ಕಷ್ಟ ಐತಪ್ಪ. ಅಷ್ಟೇ ಆಯ್ತು ಬಿಡಪ್ಪ ಅಂತಂದ್ರ ಅಲ್ಲ, ಮತ್ತೆ ಮೇಲೆ ನರಕಿಯಾಗಿ ಅಂತ ಹೇಳ್ತಾರ. ಮ್ಯಾಲ ಮತ್ತೆ ನರಕ ವಾಸ ಅನುಭವಿಸ್ಬೇಕಾಗ್ತದ. ಯಾವಾಗ ನಿನ್ನನ್ನ ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ನರಕನೇ ಮ್ಯಾಲ. ಇಲ್ರಿ ಬರೇ ಸಂಸಾರ ಮಾಡೀನ್ರಿ, ಕಮ್ಮಗೆ ಹೆಂಡತಿ ಮಕ್ಳಿಗೆ ನೋಡಿನಿ ಅಂತಂದ್ರ ಹೆಂಡತಿ ಮಕ್ಳು ನೋಡೋದು ನನ್ನ ಲಿಸ್ಟ್ನಾಗ ಇಲ್ಲಪ್ಪ ಅಂತ ಒದ್ದೆ ಹಾಕೊಂಡು ಹೋಗ್ತಾರ ಅವರು. ಯಮಧರ್ಮ ಒದ್ದೆ ಹಾಕೊಂಡು ಹೋಗ್ತಾನೆ. ಚಿತ್ರಗುಪ್ತ ಇಬ್ರು ಅದಾರ. ಚಿತ್ರವಾಗಿ ಗುಪ್ತವಾಗಿ ವಿಷಯಗಳನ್ನ ಗುಪ್ತವಾಗಿ ಬರ್ದಿಟ್ಕೊಳ್ಳೋದು, ಚಿತ್ರೀಕರಣ ಮಾಡುವಂಥದ್ದು. ಈ CCTV ಅಂತ ಹೇಳ್ತೀವಲ್ಲ, ಕಳ್ಳರಿಗೆ ಹಿಡಿತಾರ್ರಿ, ಯಾರೋ ಬಂದರಿಗೆ ಹೋದರಿಗೆ ಹಿಡಿತಾರ್ರಿ ಅಂತ ಈಗ ಬಂದಾವ. ಆದ್ರ ಚಿತ್ರಗುಪ್ತ ಅಂತ ನಮ್ಗೆ ಯಾವಾಗೋ ಅದಾರ ನಮ್ಮಲ್ಲಿ. ಅವರು ಚಿತ್ರವನ್ನ ನಾ ಮಾಡಿದಂತ ಪಾಪ ಪುಣ್ಯದ ಕರ್ಮಗಳನ್ನ ಎಲ್ಲವನ್ನ ಚಿತ್ರ ಸಮೇತವಾಗಿ ಚಿತ್ರೀಕರಣ ಮಾಡಿಬಿಡ್ತಾರೆ ಇಲ್ಲಿ. ಇದು ಎಲ್ಲಿ ನ್ಯಾಯ ಬಗೆಹರಿತಂದ್ರೆ ಮುಂದೆ ಯಮಧರ್ಮನ ಬಲ್ಲೇ ಇದೆಲ್ಲ ಬಗೆಹರಿಯೋದು. ಅಥವಾ ಲೆಕ್ಕ ಹಾಕಿಬಿಟ್ಟು ಏನೇನು ಮಾಡಿದಿ ಕರ್ಮ ಅಲ್ಲಿ ಸಿಕ್ಕಾಕೊಂಡ್ ಬಿಡ್ತಿ. ಇಲ್ಲೇನು ಯಾರ ಕೈಗೆ ನೀ ಸಿಕ್ಕಾಕೊಂಡ್ ಬಿದ್ದಿಲ್ರಿ, ಇಟ್ಟು ಮಾಡೀನ್ರಿ, ಯಾರು ನೋಡಿಲ್ ಬಿಡ್ರಿ ನಾನು ಮಾಡಿದಂತ ಪಾಪ ಪುಣ್ಯದ ಕೆಲಸಗಳೇ, ಪಾಪದ ಮಾಡಿದ ಕೆಲಸಗಳು ಅಂತಂದ್ರು ಕೂಡ ನೀ ಸಿಗಬಿಡೋದು. ಎಲ್ಲಿ ಸಿಗಬಿಡ್ತಿ? ಅಲ್ಲಿ ಮುಂದೆ ಸಿಗಬಿಡ್ತೀವಿ. ಇದೆಲ್ಲರಿಂದ ತಪ್ಪಿಸ್ಕೊಳ್ಬಹುದು, ಆತನಿಂದ ತಪ್ಪಿಸ್ಕೊಳಕ್ ಆಗಂಗಿಲ್ಲಲ್ಲ. ಅವಾಗ ಕಷ್ಟ ಅನುಭವಿಸ್ಬೇಕಾಗ್ತದ. ಮತ್ ಇದನ್ನ ಮಾಡ್ಕೊಳ್ಳೋದಿದ್ರೆ ಎಷ್ಟೇ ಜನ್ಮಗಳು ತಿರುಗಾಡಿದ್ರು ಕೂಡ ನಿನ್ನನ್ನ ನೀ ತಿಳ್ಕೊಳ್ಳೋವರೆಗೂ ನಿನಗ ಇಂಥ ಆನಂದ ಮೋಕ್ಷ ಮುಕ್ತಿ ಸಾಧ್ಯನೇ ಇಲ್ಲ. ಇದನ್ನ ನಾವು ಬರ್ದಿಟ್ಕೋಬೇಕು. ನಮ್ಮನ್ನ ನಾವು ತಿಳ್ಕೊಳ್ಳೋದಿದ್ ಬೇರೆ ಬೇರೆ ಏನ್ ತಿಳ್ಕೊಂಡ್ರೆ ಜಗತ್ತಿನ ವ್ಯರ್ಥ ಅಂತ ಹೇಳ್ಯಾರ ಅಂದ್ಮೇಲೆ ನಾವ್ ಯಾವ್ದಕ್ ಮುಖ್ಯ ಕೊಡ್ಬೇಕು, ಪ್ರಾಮುಖ್ಯತೆ ಕೊಡ್ಬೇಕು? ಬೇರೆ ಬೇರೆ ತಿಳ್ಕೊಳಕ್ ಪ್ರಾಮುಖ್ಯತೆ ಕೊಡ್ಬೇಕನ್ನ? ಮಹಾತ್ಮರು ಇದನ್ನ ತಿಳ್ಕೊಂಡು ದಾಟಿ ಬಿಟ್ರ ಅವ್ರು, ಗೆದ್ದು ಬಿಟ್ರ ಅವ್ರು. ಅದಕ್ಕ ನೀನು ಕೂಡ ಹೇಳ್ತಾರ ಅವ್ರು, ಸಂತ್ಯಾಗ ಬಂದಿವಲ್ಲ ಸಾಮಾನು ಬಿಡದೇ ಅಲ್ಲ, ನೆನಪೀಲೆ ಕೊಡ್ಬೇಕಲ್ಲ ತಿರುಗಿ ಎಂದು ಬರೋದಿಲ್ಲ. ಇದು ಸಂತಿಗೆ ಬಂದು ಬಿಟ್ಟಿವಿ, ಸಂತ್ಯಾಗ ಹೋಗಿರ್ತೀವಿ ನೋಡಿ. ಈಗ ನೋಡ್ರಿ, ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಭಗವಂತ ಹೆಂಗ್ ಮಾಡಿದಾನ ಅನ್ನೋದಕ್ಕ ನಮ್ಗ ಬಹಳ ಅರ್ಥ ಮಾಡ್ಕೊಳ್ಬೇಕು. ಸಂತಿಗೆ ಬಂದೀವಿ, ಅವರು ಬ್ಯಾರೆದವ್ರನ್ನು ಬಂದಿರ್ತಾರ, ನಾವು ಅವ್ರ ಊರಿಂದ ಅವ್ರು ಬಂದಿರ್ತಾರ, ನಮ್ಮೂರಿಂದ ನಾವು ಹೋಗಿರ್ತೀವಿ, ಎಲ್ಲ ಕೂಡಿರ್ತೀವಿ. ನಾವ್ ಅಲ್ಲಿ ಏನಾರ ಮತ್ತೆ ಫ್ರೆಂಡ್ಶಿಪ್ ಬೆಳೆಸ್ತೀವೇನ? ನಾವು ಮೋಹ ಮಾಡ್ತೀವೇನ ಅವ್ರ ಮೇಲೆ? ಬಹಳಷ್ಟು ಜೂಜು ಇಲ್ಲ. ಅವ್ರು ಬರೋರು ಬರ್ತಾರ, ಅವ್ರೇನ್ ಸಾಮಾನು ತಗೊಳ್ಬೇಕಾಗ್ಯದ ತಗೊಳ್ತಾರ ನೀಟಾಗಿ. ನಾವೇನ್ ಸಾಮಾನು ತಗೊಳ್ಬೇಕಾಗ್ಯದ ನೀಟಾಗಿ ತಗೊಳ್ತೀವಿ. ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರ, ನಮ್ಮ ಪಾಡಿಗೆ ನಾವು ಮನೆಗೆ ಬರ್ತೀವಿ, ಅಷ್ಟೇ ಅಲ್ಲ? ಅದೇ ರೀತಿ ಕೂಡ ನೀನು ಭೂಮಿಗೆ ಬಂದಿದಿ, ಇಲ್ಲಿ ಗಂಡ ಅಂತ ಬಂದ, ಮಕ್ಕಳಂತ ಬಂದ್ರು, ಸಂಸಾರ ಅಂತ ಬಂತು, ಶರೀರ ಅಂತ ಬಂತು, ಎಲ್ಲ ಬಂತು, ಎಲ್ಲಾನು ಸಿಕ್ಕಿತ್ತು. ಆದ್ರೆ ನಿನ್ ಜೊತೆ ಇದ್ರ ಜೊತೆ ಹೆಂಗಿರ್ಬೇಕು ನೀನು? ಸಂತ್ಯಾಗ ಹೆಂಗ್ ಮಂದಿ ಬಂದು ಹೋಗ್ಬಿಡ್ತಾರಿಲ್ಲ ತಮ್ಮ ಸಾಮಾನು ತಗೊಂಡು, ಏನಾರ ಮೋಹ ಮಾಡ್ತಾರ ಒಬ್ರ ಮೇಲೆ ಒಬ್ರು. ಎಲ್ಲ ಮತ್ತೆ ಎಲ್ಲ ಸೇರ್ಕೊಂಡೆ ಸಂತಿ ಮಾಡ್ತೀವಲ್ಲ. ಅದ್ರಂಗ ನಿನ್ನ ಹೇಳ್ತಿಯನ ಇರ್ಲಿ, ಮಕ್ಕಳಿರ್ಲಿ, ಅವ್ರವ್ರ ಸಂತಿ ಅವ್ರು ಮಾಡಕ್ ಬಂದಾರ ಇಲ್ಲಿ. ಈ ನಿನಗೇನ್ ಹೇಳ್ತಿಯಾಗ ಆಕಿ ಬಂದಿರಂಗಿಲ್ಲ, ಆಕಿಗೆ ನೀನೇನ್ ಗಂಡ ಈಗ ಬಂದಿಲ್ಲ, ನಿನಗೇನ್ ಮಕ್ಕಳಿಲ್ಲ. ಅವ್ರವ್ರ ಕರ್ಮ ಅವ್ರವ್ರ ಪಾಪ ಪುಣ್ಯಕ್ಕೆ ಅನ್ಸರ್ವಾಗಿ ಅವ್ರ ಜನನ ಆಗ್ಯದ. ಅವ್ರವ್ರ ಪಾಪ ಅವ್ರವ್ರ ಪುಣ್ಯ ಅವ್ರವ್ರು ಅನ್ಭವಿಸ್ತಾರ. ಈ ಸಂತಿಗೆ ಬಂದೀವಿ, ಸಂಜಿತಾನ ಇರ್ತದ, ಸಂಜೆ ಕಡೆ ಹೋಗ್ಬಿಡ್ತದ. ಅದ್ರಂಗ ನೀನು ನಿನ್ನ ಆಯುಷ್ಯ ಪ್ರಾರಬ್ಧ ಏಟಿರ್ತದ ಆಟ ಇಲ್ಲಿ ಜೀವನ ಮಾಡ್ತಿದಿ. ಅಲ್ಲಿಂದ ನೀನೇನ್ ಕಟ್ಕೊಂಡು ಬಂದಿದಿ ಅದು ಉಣ್ತಿದಿ, ಮತ್ತೇನ್ ಕಟ್ಕೊಡ್ಬೇಕಾಯ್ತು ಕಟ್ಕೊಂತಿದಿ, ಹೋಗ್ಬಿಡ್ತಿದಿ, ಮುಗೀತು. ಮತ್ತ ಅವ್ರು ನಿನ್ನ ಮುಂದೆ ಅವ್ರ ಬರ್ತಾರೇನ್ರಿ ಅಂದ್ರೆ ಏನಿಲ್ಲ. ಅದನ್ನ ಹಿಡ್ಕೊಂಡಿಲ್ರಿ, ನಾನು ಹೇಳ್ತಿ ಮಕ್ಳಿಗೆ ಎಲ್ಲ ದುಡ್ದಾಕಿದೇರಿ, ಹಂಗ್ ಮಾಡಿದಾರಿ ಹಿಂಗ್ ಮಾಡಿದಾರಿ ಅಂದ್ರೆ ಅದು ಎಲ್ಲ ನನ್ನ ಲಿಸ್ಟ್ನಾಗ ಇಲ್ಪ ಅಂತ ಒದ್ದು ಹೇಳ್ಕೊಂಡು ಹೋಗ್ತಾನ. ಅದಕ್ಕೆ ಈ ರೀತಿ ಯಾಕೆ ಬಂತು ಈ ವಿಷಯ ಅಂತಂದ್ರ
ಇವಾಗ ಏನಾರ ಮೈ ಮರ್ತು ಇದನ್ನ ಮಾಡ್ಕೊಳ್ಳದೆ ಇದ್ರ ಎಷ್ಟೇ ಜನ್ಮಗಳಾದ್ರೂ ಕೂಡ ಇದಕ್ಕೆ ಬರೋವರೆಗೂ ಅಂತರ್ ಪಿಸಾಚಿ ತರನೇ ತಿರ್ಗಾಡ್ಬೇಕಾಗ್ತದೆ ಜೀವಾತ್ಮ. ಹಂಗಾಗಿ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ ಅಂತ ಹೇಳ್ತಾರ. ಸುಮ್ಮನೆ ಕಾಲ ಯಾಕೆ ಕಳಿತೀರಪ್ಪ? ಯಾವ್ದೋ ಒಂದು ಊರಿಗೆ ಅರ್ಜೆಂಟ್ ಬಂದಿವಿ ಅಂತ ಹೇಳ್ತೀರಿ, ಸುಮ್ಮನೆ ಬಂದಿವಿ ಅಂತೀರಿ ಯಾವತ್ತಾದ್ರ? ಇಲ್ಲ, ಬಡ 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 ನಮ್ ಕೆಲಸ ಮಾಡ್ಬೇಕ್ರಿ, ಬಾಳ ಕೆಲಸ ಆದ್ರಿ ಅಂತ ಬಡ ಬಡ ಹೆಂಗ್ ಮಾಡ್ತಿದೆ? ಹೌದಿಲ್ಲ? ಅದ್ರಾಗ ಈ ಭೂಮಿಗೆ ಒಂದ್ ಕೆಲಸ ಇಟ್ಕೊಂಡು ಬಂದಿದೆ, ಮತ್ತ ಅದನ್ನ ಮರ್ತರಂದ್ರ ಮೂರ್ಖ ಅಂತಾರ ಅವ್ರು. ಅದಕ್ಕ ಇಲ್ಲಿ ಏನಾಗ್ಯದ ಅಂದ್ರ, ಸದ್ಗುರುನಾಥ ಹೇಳಕ್, ಗುರು ಪರಮಾತ್ಮನ ರೂಪ ಆತ ಸದ್ಗುರುನಾಥ ಅಂದ್ರೆ ನಿನ್ನ ಭವ ಬಂಧನದಿಂದ ಪಾರ್ ಮಾಡತ್ತ, ನೀನು ದುಃಖದಿಂದ ಪಾರ್ ಮಾಡತ್ತ. ನಿನಗ್ ಭವ ರೋಗ, ಇದು ದೊಡ್ಡ ರೋಗ. ಇದು ನರನಾಡಿಯಲ್ಲಿ ದುಃಖವನ್ನು ಕೊಡುವಂತ ಇದು ದೊಡ್ಡ ರೋಗ. ಇದು ಭವರೋಗ ಅನ್ನುವಂಥ ಸಾಮಾನ್ಯ ರೋಗ ಅಲ್ಲಿದು. ಅದಕ್ಕೆ ಇಂಥ ರೋಗವನ್ನ ನಿವೃತ್ತಿ ಮಾಡುವಂತ ಶಕ್ತಿ ಯಾರ ಹತ್ರ ಐತಪ್ಪ ಅಂದ್ರ ಸದ್ಗುರುವಿನ ಹತ್ರ ಮಾತ್ರ ಐತೆ ಅದು. ಅದಕ್ಕ ಇಂತಹ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕಾಗಿ ಸದ್ಗುರು ಹೇಳಿದಂತ ವಾಕ್ಯವನ್ನ ಎಡೆ ಬಿಡದೆ ಆರೈಯಲ್ಲು ಅಂದ್ರ ಎಡೆ ಬಿಡದೆ ಚಿಂತನೆ ಮಾಡ್ಬೇಕು. ಕುಂತ್ರು ನಿಂತ್ರು ನಿನಗೇನು ಎಲ್ಲನ ಹೋಗ ಅಲ್ಲಿ ಮಾಡಿ ಇಲ್ಲಿ ಮಾಡಂತಿಲ್ಲ. ನೀನ್ ಕೆಲಸ ಮಾಡ್ಕೊಂಡು ಮನಸ್ಸು ಚಿಂತನೆ ಮಾಡ್ಲಿ, ಏನಾಗ್ತದ? ಎಡೆ ಬಿಡದೆ ಇದನ್ನ ಯೋಚನೆಯನ್ನ, ಈ ಚಿಂತನವನ್ನು ಸದಾ ಮಾಡ್ತಾ ಇರ್ಬೇಕಾಗ್ತದ. ಆದಾಗ ಒಂದು ನಿರ್ಧಾರಕ್ಕೆ ಬರ್ತದೆ, ಅಲ್ಲಿ ಒಂದು ನಿಶ್ಚಯ ಆಗ್ತದ. ಆ ನಿಶ್ಚಯದಿಂದ ಏನಾಗ್ತದಪ್ಪ, ಒಂದು ನಿಶ್ಚಯ ಆಗಿ ದೃಢ ಆಯ್ತು ಅಂದ್ರ ಪದೇ 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 ಅನ್ಕೊಳ್ಳುವಂಥದ್ದು ಆದಾಗ ಏನಾಗ್ತದ, ಈ ಜನ್ಮ ಜನನ ಮರಣ ಅನ್ನುವಂಥ ದುಃಖ ನಿವೃತ್ತಿಯಾಗಿ ಅಲ್ಲೇನಾಗ್ತದ, ಸುಖದ ಪ್ರಾಪ್ತಿ ಆಗ್ತದ. ಈ ಶರೀರ ಸಂಬಂಧಗಳಾದಂತ ತತ್ವಗಳ ವಿಚಾರಗಳನ್ನ ವಿಚಾರಗಳನ್ನ ಮಾಡ್ಬೇಕಾಗ್ತದೆ. ಎಡೆ ಬಿಡದೆ ಅಂತ ಹೇಳ್ಯಾರ. ಏನ್ ಎಡೆ ಬಿಡದೆ ಅಂದ್ರ ಇವತ್ತು ಮಾಡ್ಕೇಸ್ ಮತ್ ನಾಳೆ ಇಟ್ಟೊತ್ತಿಂತಾನ ನಮ್ಗೆ ವಿಚಾರ ಗೊತ್ತಾಗಂಗಿಲ್ಲ, ಮತ್ ಕುಂತು ಕೇಳಿದಾಗ ಹೌದಲ್ಲ ಅಂತನ್ನಂಗ. ಹಂಗಲ್ಲದು. ಈಗ ಏನ್ ಹೇಳಿದಾರ ಅದನ್ನ ಎಡೆ ಬಿಡದೆ ಚಿಂತನೆ ಮಾಡುವಂಥದ್ದು. ಹೌದಾ ಅಂತ ಹೇಳಿ ಈ ರೀತಿ ಮಾಡಿ ತಿಳ್ಕೊಳ್ಬೇಕಾಗ್ತದಪ್ಪ ಅಂತ ಹೇಳ್ತಾರ. ಮತ್ತೆ ಇವಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈಗ 3ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಹಮ್ಮು ಮನೋ ನಭ ಮರುತಾದಿಕವು ನೆಮ್ಮಿ ಧರೆಯ ಅರಿಯುವ ಈ ತನು ಫಲವು. ಅದರೊಳಗೆ ಆ ವಾರಿಗೆ ನಾನತ್ವ, ಅದರೊಳಗ ಅನಲಂಗೆಯು ನಾನತ್ವ, ಅದರೊಳಗ ಅನಿಲಂಗೆಯು ನಾನತ್ವ, ಅದರೊಳಗ ಆಕಾಶಕ್ಕೆ ನಾನತ್ವ, ಅದರೊಳಗ ಅಮ್ಮಿಗೆ ನಾನತ್ವ, ಅದರೊಳಗ ಮನಸ್ಸಿಗೆ ನಾನತ್ವ. ನೋಡ್ರಿ ಎಷ್ಟು ಹೇಳ್ತಾರೆ. ತೋರುವ ಓಲು ನಿನಗೆಯೂ ನಾನತ್ವ, ತೋರುತ್ತ ಮಿಪ್ಪವು ತಿಳಿಯದು ತತ್ವ, ಇಳೆಗೆ ನಾನತ್ವದ ಬಗೆಯಂತೂ ತಳೆದ ಬಹುತ್ವಂ ಖುಷಿ ನಿನಗೆಂತೂ ಅಂತ ಇಲ್ಲಿ ಹೇಳ್ಕೊಂತ ಬರ್ತಾರೆ. ನಾನತ್ವ ಅಂದ್ರೆ ಅನೇಕತ್ವ ಅಂತ ಅರ್ಥ. ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ ಅವ್ರು. ಏನ್ ಹೇಳ್ತಾರ? ಶಿಷ್ಯನೇ ಕೇಳ್ರಿ, ಇಲ್ಲಿ ಹೇಳ್ತಾರ ಅವ್ರು ಬಹಳ ವಿಶೇಷವಾದಂತ ವಿಚಾರಗಳು. ಹಮ್ಮು ಮನೋ ನಭ ಮರುತಾದಿಕವು. ಹಮ್ಮು ಅಂದ್ರ ಅಹಂಕಾರ, ಮನೋ ಅಂದ್ರ ಮನಸ್ಸು, ನಭ ಆಕಾಶ, ಮರುತಾದಿಕವು ವಾಯು, ನೆಮ್ಮಿ ಧರೆಯ ನರಿವ ಈ ತನು ಫಲವು. ಈ ಹಲವಾರು ರೀತಿಯಿಂದ ಹೇಳ್ತಾರೆ. ಯಾಕಂದ್ರೆ ಪಂಚಭೂತಗಳಿಂದ ಈ ಪಂಚಭೂತಗಳಿಂದ ಉತ್ಪನ್ನ ಆದಂಥವು ಯಾವುದಂದ್ರೆ ತೋರುವಂತ ಶರೀರ, ಭೌತಿಕ ಶರೀರ ಅಂತ ಕೂಡ ಹೇಳ್ತಾರೆ. ಇವು ಹೆಂಗ ಅದಾವಂದ್ರ ಅನೇಕ ರೀತಿಯಿಂದ ಅದಾವ. ಅನೇಕ ರೀತಿಯ ಪ್ರಕಾರಗಳು ಅದಾವ ಶರೀರಗಳು. ಯಾಕಂತಂದ್ರ ಎಲ್ಲಾ ಉಪಾಧಿಗಳಿಂದ ಶರೀರಗಳು ಬೇರೆ ಅದಾವ ನೋಡ್ರಿ. ಎಲ್ಲಾ ಪ್ರಾಣಿ ಪಕ್ಷಿಗಳು ಶರೀರಗಳು ಬೇರೆ, ಸಣ್ಣ ಸಣ್ಣ ಇರುವೆಗಳು ಶರೀರಗಳು ಬೇರೆ, ಸಣ್ಣ ಸಣ್ಣ ಸೊಳ್ಳೆಗಳು ಶರೀರಗಳು ಬೇರೆ, ಗಿಡ ಮರಗಳು ಶರೀರಗಳು ಬೇರೆ. ಎಲ್ಲಾ ಶರೀರಗಳು ಅನೇಕವಾಗಿದ್ರು ಕೂಡ ಸಚ್ಚಿದಾನಂದ ಸ್ವರೂಪ ನೀನು. ಯಾಕಂತಂದ್ರ ಬಹಳಷ್ಟು ಕಂಡು ಬರ್ತಾವಿಲ್ಲ. ಎಲ್ಲಾ ಶರೀರದ ಒಳಗಡೆ ಆತ್ಮ ಇರುವಂಥದ್ದು ಬಹಳ ಆತ್ಮಗಳನ್ನ ತೋರ್ತವೆ. ಯಾಕಂತಂದ್ರ ಈಗ ಒಂದು ಮ್ಯಾಲ ಸೂರ್ಯ ಅದನ್ನ ಅನೇಕ ಕೊಡಗಳು ಅದಾವ. ಆ ಕೊಡದಾಗ ನೀರ್ ಹಾಕಿ ಒಂದ್ ಕಡೆ ಇಟ್ಟಾಗ ಅಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ಕಾಣಿಸ್ತದ ನಮಗ. ಆದ್ರ ಎಲ್ಲಾ ಕಡೆ ಎಲ್ಲಾ ಕೊಡಗಳಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣಿಸ್ತಂಗ ಆಕತ್ತದ. ಆದ್ರ ಸೂರ್ಯ ಬಹಳ ಜನ ಅದಾರೇನು? ಒಬ್ಬನೇ ಸೂರ್ಯ.
ಮತ್ತೆ ಎದುರಿಂದ ಕಂಡು ನಾನಾ ರೀತಿಯಿಂದ ಅಂದ್ರೆ ಪ್ರತಿಬಿಂಬದಿಂದ ಉಪಾಧಿ ಮೂಲಕ ಅಲ್ಲಿ ನಾನಾ ರೀತಿಯಿಂದ ಕಂಡು. ಆದ್ರೆ ಹಿಂಗ ಕಂಡಾಗಾದ್ರೂ ಕೂಡ ಹಿಂಗ್ ಕಂಡ್ರು ಕೂಡ ನೀನ್ ಹೆಂಗಿದೆ ಬಿಂಬ ಸ್ವರೂಪ ಆದಂತ ಒಬ್ಬನೇ ಆತ್ಮ ಇದೆ. ಪರಮಾತ್ಮ ಹೆಂಗ ಸೂರ್ಯ ಒಂದೇ ಇಲ್ಲ, ಸೂರ್ಯ ಒಂದೇ ಇರುವಂತದ್ದು. ಆದ್ರೆ ಉಪಾಧಿಗಳ ಮೂಲಕ ಬಹಳಷ್ಟು ತೋರ್ದಂಗ ಆಕತ್ತಾವ. ಆದ್ರ ಯಾವ ರೀತಿ ಅಂತಂದ್ರ ಈಗ ಸ್ವಗತ ಸಜಾತಿ ವಿಜಾತಿ ಈ ಭೇದಗಳು ಆತ್ಮನಲ್ಲಿ ಭೇದ ಹೆಂಗ ತೋರ್ತಾರೆ ಅಕಸ್ಮಾತ್. ಯಾಕಂದ್ರ ಅಕಸ್ಮಾತ್ ಹೇಗೆ ತೋರಿಸ್ರಿ ಅಂತ ಹೇಳ್ತಾರೆ. ನೀನು ಯಾಕಂದ್ರ ಒಬ್ಬತ್ತನೇ ಇರುವಂತ ಆತ್ಮ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಇರುವಂತದ್ದು ಒಬ್ಬತ್ತನೇ ಅಂತೀರಿ. ಆದ್ರೆ ಸ್ವಗತ ಸಜಾತಿ ವಿಜಾತಿ ಭೇದ ಆತ್ಮನಲ್ಲಿ ಭೇದ ಹೆಂಗ ತೋರಿತು ಅಂತ ಶಿಷ್ಯ ಕೇಳಿದ ಕೂಡಲೇ ಪ್ರಶ್ನೆ ಕೇಳತ್ತಾನ ಗುರುಗಳಿಗೆ. ಇದು ಹೆಂಗ ಈ ಒಂದು, ಯಾಕಂದ್ರೆ ಯಾವ ಭೇದನೇ ಇಲ್ಲ ಆತ್ಮನಲ್ಲಿ, ಆದ್ರೆ ಈ ಸ್ವಗತ ಸಜಾತಿ ವಿಜಾತಿ ಹೆಂಗ್ ಭೇದ ತೋರಿದ್ರಿ ಅಂತ ಅಂದ್ರೂ ಕೂಡ ಇಲ್ಲಿ ಹೇಳ್ತಾರ ಗುರುಗಳು ನಾನತ್ವದ ಪರಂಪರೆಯನ್ನ ಅದಕ್ಕೆ ಹೇಳ್ತಾರ. ಅವ್ರು ಎದಕ್ಕೆ ಹೇಳ್ತಾರಂದ್ರ ಒಬ್ಬ ಆತ್ಮನೇ ಅದನ್ನಂತ ನೀವ್ ಹೇಳ್ತೀರಿ, ಅದ್ರ ಭೇದ ಯಾಕಾಯ್ತು ಸ್ವಗತ ಸಜಾತಿ ವಿಜಾತಿ ಈ ಭೇದ ಶೂನ್ಯವಾದ ಆತ್ಮನಲ್ಲಿ ಈ ಭೇದ ಹೆಂಗ ತೋರ್ಬಿಡ್ತು ಅಂತ ಹೇಳಿದಾಗ ಅವಾಗ ಈ ವಿಚಾರಗಳನ್ನ ಹೇಳ್ತಾರೆ. ಈ ಮನಸ್ಸು ಮತ್ತೆ ಅಹಂಕಾರ ಇವೇನದ ಪಂಚಭೂತಗಳು ಕೂಡಿಕೊಂಡು ಅನೇಕ ಪ್ರಕಾರವಾದಂತ ಶರೀರಗಳು ಅದಾವ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಮನಸ್ಸು ಮತ್ತೆ ಅಹಂಕಾರ ಇವೆಲ್ಲವುಗಳಿಂದ ಅನೇಕ ಪ್ರಕಾರವಾದ ಶರೀರಗಳು ನಮಗ್ ತೋರಕತ್ತಾವ. ಅದರಿಂದ ಏನಾಯ್ತು ಇಲ್ಲಿ ಅಂತಂದ್ರ ಪೃಥ್ವಿ ಏನಾಯ್ತು ಇಲ್ಲಿ ನಾನತ್ವದಿಂದ ತೋರ್ದಂಗ ಆಯ್ತು, ಅನೇಕತ್ವ ಆದಂಗ ಆಯ್ತು. ಅದರಿಂದ ಜಲ, ಅದರಿಂದ ಅಗ್ನಿ, ಯಾಕಂದ್ರ ಪೃಥ್ವಿಯಿಂದ ಜಲ, ಜಲದಿಂದ ಅಗ್ನಿ, ಅಗ್ನಿಯಿಂದ ವಾಯು, ಮತ್ತ ಅಗ್ನಿಯಿಂದ ವಾಯುವಿನಿಂದ ಆಕಾಶ, ಮತ್ತ ಅದರಿಂದ ಅಹಂಕಾರ, ಅದರಿಂದ ಮನಸ್ಸಿಗೆ ಹಲವಾರು ಪ್ರಕಾರದ ಈ ಪಂಚಭೂತಗಳಿಗೆ ನಾನತ್ವ ಬಂದಂತೆ ಸಕಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣವಾದ ಏನ್ರ ಸಕಲ ಈ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣ ಆದಂಥವನ್ ಯಾರಂದ್ರ ನಿನಗೂ ಕೂಡ ನಾನತ್ವ ಬಂದದ. ವಿಚಾರ ಮಾಡಿ ನೋಡಿದ್ರೆ ನೋಡ್ರಿ, ಯಾಕಂದ್ರ ಭೂಮಿಗೆ ಅನೇಕತ್ವ ಅಂದ್ರೆ ಬಹಳ ರೀತಿಯಾಗಿರುವಂಥದ್ದು, ಬಹಳ ಪ್ರಕಾರವಾಗಿರುವಂಥದ್ದು ಸತ್ಯ ಐತೆ ಅನ್ನೋದ್ರೆ ಇಲ್ಲ, ಮಿಥ್ಯೆ ಆಗಿರುವಂಥದ್ದು ಇರುವಂಥದ್ದು ಭೂಮಿ ಒಂದೇನೆ, ಬಹಳ ಅದಾವ, ಒಂದೇ ರೀತಿಯಾಗಿರುವಂಥದ್ದು. ಅದೇ ರೀತಿ ಕೂಡ ಇಲ್ಲಿ ನಿನಗಾದ್ರೂ ಕೂಡ ಈಗ ನಾನಷ್ಟು ರೀತಿ ಜಲಗಳು ಇರುವಂತದ್ದು ಒಂದೇ, ನೀರು ಎಲ್ಲಾ ಕಡೆ ಇರುವಂತ ನೀರು ಒಂದೇನೆ. ಉಪಾಧಿಗಳ ಮೂಲಕ ಬಹಳ ತೋರ್ದಂಗ ಆಗ್ತವೆ. ಒಂದು ಹಳ್ಳ ಆಗಿ ತೋರ್ಬೋದು, ಕೆರೆ ಆಗಿ ತೋರ್ಬೋದು, ಅದ ಕೊಡದಲ್ಲಿದ್ದು ನೀರಂತ ಕಾಣಬಹುದು. ಎಲ್ಲೋ ಮಳೆ ಬಂದ್ ಮ್ಯಾಳಿಗೆ ಮೇಲೆ ನಿಂತ್ಕೊಂಡಿರ್ಬೋದು, ಕೆಳಗಡೆ ಆದ್ರೆ ನೀರ್ ಬಹಳ ಬ್ಯಾರೆ ಬೇರೆ ಅದಾವನ. ಉಪಾಧಿಗಳ ಮೂಲಕ ನಾನಾ ರೀತಿಯಾಗಿ ತೋರ್ದಂಗ ಆಗ್ತದೆ, ಆದ್ರೆ ಇರೋದು ನೀರೇ ಅದು. ಆದ್ರೆ ಉಪಾಧಿಗಳು ತೋರುವಂತ ಅನೇಕತ್ವ ಅದಾವಲ್ಲ, ಅದು ಸತ್ಯ ಏನು ಅಂದ್ರೆ ಮಿಥ್ಯೆ. ಏಕತ್ವವಾಗಿರುವಂಥದ್ದು ನೀರಿರುವಂಥದ್ದು ಒಂದೇ, ಉಪಾಧಿಗಳ ಮೂಲಕ ನಾನಾ ರೀತಿಯಾಗಿ ನದಿ ಅನ್ಕೋತದ, ಹಳ್ಳ ಅನ್ಸತ್ತ ಈ ನಾನಾ ರೀತಿಯಿಂದ ತೋರ್ತದೆ. ಆದ್ರ ನಾನತ್ವ ಅನೇಕತ್ವ ಅಂತ ಏನ್ ಹೇಳ್ತಾರೆ, ಉಪಾಧಿದ ಒಂದು ಕಲ್ಪಿತ ಅಲ್ಲದೆ ಯಥಾರ್ಥ ಅಲ್ಲ. ಅದ್ರಂಗ ಇಲ್ಲಿ ಕೂಡ ನಿನ್ನ ಸ್ವರೂಪದಲ್ಲಿ ನಾನಾ ರೀತಿದ ಉಪಾಧಿಗಳಿಂದ ಬಹಳ ಶರೀರಗಳು ತೋರ್ತಾವ, ಆದ್ರ ಆತ್ಮರು ಬಾಳ ಅದಾರ ಶರೀರದಾಗಿರುವ ಒಬ್ಬತ್ತನೇ ಅದಾನ. ಎದರಿಂತ ಉಪಾಧಿಗಳ ಮೂಲಕ ತೋರ್ದಂಗ ಆಗತ್ತೆ ಇರುವಂತ ಆತ್ಮ ಪರಮಾತ್ಮ ಒಬ್ಬನೇ ಅದನ್ನಪ್ಪ ಅಂತ ಹೇಳ್ತಾರ ಅವ್ರು. ಮತ್ 4ನೇ ನುಡಿಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ, ಅಲ್ಲಿ ಮಗುಳೆ ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ, ಆಯಾ ವ್ಯಾಧಿಗಳು ಆ ಒಡಲಿಂಗೆ ಸಾಯಸವಲ್ಲ ಒಮ್ಮಿ ಕೊಡಲಿಂಗೆ, ತೋರುವ ಮನ ಮಿಂತೆಲ್ಲಿಹುದಲ್ಲಿ ತೋರುವ ಸುಖ ದುಃಖ ಕೃತಿಯಲ್ಲಿ, ಅನಿಖಿಳಂ ಸಂಧಿಸಿದ ಅನುವಿಂದೆ ನಾನತ್ವದ ಭ್ರಮೆ ಹೌದರಿಂದೆ, ಅವನವನ್ನೆಲ್ಲವನ್ನ ಅನುಕರಿಸುತ್ತ ತವೆ ನೀನೇಹೆ ಸಾಕ್ಷಿಕ ನೆನೆಸುತ್ತ, ಅದರಿಂದ ನೀನೆಲೆ ನಿಷ್ಕಲ ರೂಪು ವಿದಿತಂ ನಬದಂತಿರೆ ನಿರ್ಲೇಪ ಅಂತ ಹೇಳ್ತಾರ. ಮುಗುಳಿ ಅಂದ್ರ ಅನಂತರ. ವಾತಾದಿಕ ದೋಷ ಅಂತಂದ್ರ ಮನುಷ್ಯನ ಈ ಶರೀರದೊಳಗ ನೋಡ್ರಿ ಮೂರು ರೀತಿಯಿಂದ ದೋಷಗಳು ಅವ್ರು ಹೇಳ್ತಾರ ಮಹಾತ್ಮರು. ಯಾಕಂತ ನೋಡ್ರಿ ಎಂಥ ಒಂದು ವಿಚಾರಗಳನ್ನ ಹೇಳ್ತಾರ. ಬಹಳಷ್ಟು ಗೂಢಾರ್ಥ. ಯಾಕಂದ್ರೆ ಎಲ್ಲ ಜಗತ್ತು ಪ್ರಪಂಚ ಅಂತ ಹೇಳ್ತೀವಿ ಖರೆ, ಆದ್ರ
ಈ ಬ್ರಹ್ಮಾಂಡ ಅನ್ನುವಂಥದ್ದು ಒಂದೇನೆ. ನಾವು ಉಪಾಧಿ ಮೂಲಕ ಆ ಊರು ಈ ಊರು ಆ ಜಗತ್ತು ಅದು ಅಲ್ಲೇ ಒಂದ್ ದೇಶ ಇಲ್ಲೊಂದ್ ದೇಶ ಅಂತ ಹಲವಾರು ದೇಶಗಳನ್ನ ಮಾಡ್ಕೊಂಡು ಕೂತಿದೀವಿ. ಇರುವಂತ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎಲ್ಲ ಒಂದೇ ಇರುವಂಥದ್ದು. ಈ ಶರೀರದಲ್ಲಿ ಕೂಡ ವಾತಾದಿಕ ದೋಷ 3 ರೀತಿಯಿಂದ ಅದ: ವಾತ ಪಿತ್ತ ಕಫ. ಇವುಗಳಲ್ಲಿ ಏನಪ್ಪಾ ಅಂತಂದ್ರೆ ನಮ್ ಶರೀರದಾಗ ರೋಗ ಬರ್ತಾವ. ಇವು ಮೂರರಿಂದನೇ ರೋಗಗಳು ಬರುವಂತದ್ದು. ಯಾಕಂತಂದ್ರ ಈಗ ನಮ್ಗ ಈ ಜಗತ್ತಿನ ಒಳಗ ನೋಡ್ರಿ 3 ಒಂದು ಶಕ್ತಿಗಳು. ಏನ್ ಶಕ್ತಿಗಳು ಅಂತಂದ್ರ ಒಂದು ಸೂರ್ಯ, ಚಂದ್ರ ಮತ್ತು ಅಗ್ನಿ. ಇವು 3 ಇರೋದ್ರಿಂದ ನಾವು ಬಾಳ ಚಂದ ನಡ್ಕೊಂಡು ಹೊಂಟೀವಿ. ಹೌದು, ಬಾಳ ಸುಖವಾಗಿದೀವಿ. ಸೂರ್ಯನೇ ಬರ್ಲಿಲ್ಲ ಅಂತಂದ್ರ ಎಂಥ ಅಲ್ಲೋಲ್ಲ ಎಷ್ಟು ಚಂದ ಐತಿ ನೋಡ್ರಿ ಕಾರ್ಯ. ಅದಕ್ಕ ಮಹಾತ್ಮರು ಈ ಸೃಷ್ಟಿ ಒಳಗ ಭಗವಂತನನ್ನೇ ಕಂಡುಬಿಟ್ರು. ಅವರು ಮ್ಯಾಲ ನೋಡ್ಬೇಕು, ನಾವು ಸ್ವಲ್ಪ ಚಿಂತನಕ್ಕೆ ಹೋಗ್ಬೇಕು. ಆಕಾಶ ಎಂತ ಚಂದ ಐತೆ. ಸೂರ್ಯ ನೋಡ್ರಿ, ಯಾರಾದ್ರೂ ಮಾಡಿದಾರೇನು ಸೂರ್ಯನ? ಇಲ್ಲಲ್ಲ. ಸೂರ್ಯ, ಚಂದ್ರ ಇವ್ರು ನೋಡ್ರಿ. ಯಾಕಂದ್ರ ಒಂದು ದಿವಸ ಸೂರ್ಯ ಬರ್ಲಿಲ್ಲ ಅಂದ್ರೆ ಜಗತ್ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದ. ಚಂದ್ರ, ಅಗ್ನಿ ಇವೆಲ್ಲವುಗಳು ಅದರಿಂದ ಬ್ರಹ್ಮಾಂಡದ ಕಾರ್ಯ ಬಹಳ ಸುಖವಾಗಿ ನಡೆದ. ಸೂರ್ಯ ಚಂದ್ರರು ಕೂಡ ದೇವತೆಗಳು. ಇವರು ಕೂಡ ಜೀವನ ಮುಕ್ತರು. ಇವ್ರ ಪ್ರಾರಬ್ಧ ವಶದಿಂದ ಇವ್ರಿಗೆ ಆಯುಷ್ಯ ಐತೆ. ಯಾವಾಗ ಆಯುಷ್ಯ ಮುಗೀತು ಅಂದಾಗ ಸೂರ್ಯ ಚಂದ್ರರು ಕೂಡ ನಾಶ ಆಗ್ಬಿಡ್ತಾರೆ. ಅಲ್ಲಿಯ ಮಠ ತಮ್ಮ ಕೆಲಸವನ್ನು ಬಿಡದೆ ಮಾಡಕತ್ತಾರ ನೋಡ್ರಿ. ಅವರಿಗೂ ಬಿಟ್ಟಿಲ್ಲ. ಪ್ರಾರಬ್ಧ ಇರುವಂತದ್ದು ಹಂಗೇನೆ. ಜೀವನ್ ಮುಕ್ತರಾದ್ರೂ ಕೂಡ ಪ್ರಾರಬ್ಧ ಇರ್ತದಲ್ಲ, ಆ ಕೆಲಸ ಮಾಡಕತ್ತಾರ ಅವರು. ಮತ್ತೆ ವಾತ ಪಿತ್ತ ಕಫಗಳ ಈ ದೋಷಗಳಿಂದ ಶರೀರದ ಕಾರ್ಯ ನಡೆದದ. ಯಾವ ರೀತಿ ಬ್ರಹ್ಮಾಂಡದೊಳಗ ಸೂರ್ಯ ಚಂದ್ರ ಅಗ್ನಿಯಿಂದ ಬಹಳ ಚಂದ ನಡೆದದಲ್ಲ, ಅದ್ರಂಗ ನಮ್ಮ ಶರೀರದೊಳಗ ವಾತ ಪಿತ್ತ ಕಫ ದೋಷಗಳಿಂದ ಶರೀರದ ಕಾರ್ಯ ನಡೆದದ. ಯಾಕಂದ್ರ ಈ 3 ದೋಷಗಳು ಸಮ ಪ್ರಮಾಣದಾಗ ಕರೆಕ್ಟ್ ಆಗಿ ಇದ್ರೆ ಶರೀರ ಆರೋಗ್ಯವಾಗಿರ್ತದೆ. ವಾತ ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಕಫ ಆಗಿರ್ಬೋದು. ಇವುಗಳಲ್ಲಿ ಏನಾರು ವ್ಯತ್ಯಾಸಗಳು ಆಗ್ಬಿಟ್ರೆ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ವಾತಾರ ಜಾಸ್ತಿ ಆಗಿರ್ಬೋದು, ಪಿತ್ತರ ಜಾಸ್ತಿ ಆಗಿರ್ಬೋದು, ಕಫಾರ ಜಾಸ್ತಿ ಆಯ್ತಂದಾಗ ಇಲ್ಲಿ ರೋಗಗಳು ಉಟ್ಕೊಳ್ತಾವ. ಅದಕ್ಕ ಇಲ್ಲಿ ರೋಗಗಳು ಉಡ್ತಾವ. ಈ ದೋಷಗಳು ಏನಾಗ್ತಾವ, ಹಲವಾರು ವಿಕಾರತೆಗೆ ಪಡೆದು ಇದರಿಂದನೇ ನಾನಾ ರೀತಿಯಿಂದ ದುಃಖಗಳು ಆಗ್ತಾವ. ಹೆಂಗಂದ್ರ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂಥ 3 ತಾಪಗಳು ಅದರಿಂದ ಬೇರೆ ಬೇರಿನ್ನು ದೋರಿ ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟಂತ ಹೇಳಿದಾರೆ ನಿಜಗೊಂಡ್ರು. ಯಾಕಂದ್ರೆ ಬೇರೆ ಬೇರಿನ ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು. ಮೀರಲರಿದಿಯೇ ನೀನೇ ತೊಲಗಿಸು ಸುಖದ ಸುರೆಗುಡು ಗುರು ಶಂಭುಲಿಂಗ ಅಂತ ಕೇಳ್ಕೊಡ್ತಾರ ಅವ್ರು. ಹಿಂಗೆ ಈ 3ರಿಂದನೇ ಹಲವಾರು ರೋಗಗಳು ಬರ್ತಾವ. ಆಧ್ಯಾತ್ಮಿಕ ಆದಿಭೌತಿಕ. ಯಾಕಂದ್ರ ಆಧ್ಯಾತ್ಮಿಕದಲ್ಲಿ ಕೂಡ ಮನಸ್ಸಿನ ರೋಗ ಮತ್ತೆ ಶರೀರದ ರೋಗ ಅದಾವ. ನಾವೆಲ್ಲರೂ ಬರೀ ಶಾರೀರಿಕ ರೋಗ ಬಂದಂತೀವಿ. ಆದ್ರೆ ಎಲ್ಲರಿಗೂ ಜಗತ್ತಿನೊಳಗೆ 98% ಮನಸ್ಸಿನ ರೋಗನೇ ಬಹಳ ಜನರಿಗದ. ಶರೀರಿಗಿಂತ ಮನಸ್ಸಿನ ರೋಗನೇ ಎಲ್ಲರಿಗೂ ತುಂಬ್ಯದ. ಆ ರೋಗ ಇದ್ದದಕ್ಕಾಗಿ ಎಲ್ಲರೂ ದುಃಖಿಗಳಾಗಿರುವಂಥದ್ದು. ಆ ಮನಸ್ಸಿನ ರೋಗದಿಂದ ಪಾರಾದಂಥ ಜ್ಞಾನಿ ಒಬ್ಬನೇ ಮಾತ್ರ. ಹುಡುಗರಿಗೆ ಗೊತ್ತೇ ಇಲ್ಲ. ಮನಸ್ಸಿನ ರೋಗ ನಾವು ಚಂದೀವಿ, ನೀವು ಚಂದೀವಿ, ನಾವ್ ಆರಾಮದೀವಿ, ನೀವ್ ಆರಾಮದೀವಿ ಅಂತೀವಿ. ಹೌದಿಲ್ಲ? ಒಳಗಡೆ ಏನ್ ಆರಾಮದೀವಿ? ಮನಸ್ಸೆಲ್ಲರ ಒಂದ್ ಕಡೆ ಚಂದ ಕುಂತ ಚಂದ ಖುಷಿ ಐತೇನಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಬಹಳ ಚಂದ ಹೇಳ್ತಾರ. ಈ ಮನಸ್ಸು ಅನ್ನುವಂಥದ್ದು ಹಂಗೈತೆ. ಅದಕ್ಕೆ ಇಲ್ಲಿ ಕೂಡ ಈ ಶರೀರ ಮತ್ತು ಮನಸ್ಸಿನ ರೋಗಗಳು ಆಧ್ಯಾತ್ಮಿಕ ಹಲವಾರು ರೀತಿಯಿಂದ ಮಚ್ಚಿಂದ ಆ ರೋಗಗಳು ಬೇಕಾದಷ್ಟು ಇರ್ತಾವ. ಅದ್ರಂಗೆ ಇಲ್ಲಿ ವಾತ ಪಿತ್ತ ಕಫ ದೋಷಗಳು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಶರೀರದಾಗ ರೋಗಗಳು ಉಟ್ಕೋತಾವ. ಮತ್ತ ಇಲ್ಲಿ ಕೂಡ ನಾನಾ ರೀತಿಯಿಂದ ಈಗ ಇವ್ ಹೆಂಗ ಇವ್ ಹೆಚ್ಚು ಕಮ್ಮಿ ಆಗ್ತಾವಂದ್ರ, ನಾವು ಬೇರೆ ದೇಶಕ್ಕೆ ಹೋದಾಗ, ಆಮೇಲೆ ತಿಂಗಳಗಳು, ಕೆಲವು ತಿಂಗಳಗಳು ಈ ಯಾವುದು ಈ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಬರುವಂಥದ್ದು, ಮತ್ತೆ ಕೆಲವೊಂದು ಋತುಗಳಲ್ಲಿ ಆಹಾರ ಪದ್ಧತಿಗಳನ್ನ ಬರುವಂಥದ್ದು, ಇವೆಲ್ಲವುಗಳ ಒಂದು ದೋಷಗಳು ಇವೆಲ್ಲ ವಿಕಾರತ್ವವನ್ನ ಹೊಂದುತ್ತಾವ. ಇದರಿಂದ ಏನಾಗ್ತದ, ಈ ವಿಕಾರ ಆಗೋದ್ರಿಂದ ಯಾವ್ದ್ರಿಂದ ಒಂದು ದೇಶ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಋತು, ಪ್ರಕೃತಿ ಆಹಾರ, ವಿಹಾರ ಇವುಗಳಿಂದ ಆಗೋದ್ರಿಂದ 81 ಪ್ರಕಾರದ ವಾತ ನೋಡ್ರಿ ಎಷ್ಟು ಹೇಳಿದಾರ ಅವರು. ವಾತದ ಪ್ರಕಾರಗಳು ಹೇಳ್ತಾರ ಅವರು. ನಾವು 1, 2 ಅಂತ ಹೇಳ್ತೀವಿಲ್ಲ, ವಾತ ಅಂತ ಹೇಳ್ತೀವಲ್ಲ, ವಾತದ ಪ್ರಕಾರಗಳು 81 ಪ್ರಕಾರ ವಾತ ಅದಾವ.
ಮತ್ತೆ 64 ಪ್ರಕಾರದ ಪಿತ್ತ ಅದಾವಂತ ನೋಡ್ರಿ. ಒಂದಂತ ಎರಡಂತ ಅಲ್ಲ ನೋಡ್ರಿ. ಅದಕ್ಕೆ ಋಷಿ ಮುನಿಗಳು ಮೊದಲೇ ಬರ್ದಿಟ್ಟಾರ ಇವಕ್ಕೆಲ್ಲ ಏನೇನಾಗ್ತಾವಂತ. ಮತ್ತ 200 ನೋಡ್ರಿ 15 ಪ್ರಕಾರದ ಈ ಒಂದು ಯಾವುದು ವಾತ ಪಿತ್ತ ಕಫ ಇವೆಲ್ಲ ಟೋಟಲ್ ನೋಡಿದ್ರ 360 ದೋಷಗಳು ಅದಾವಂತ ಹೇಳ್ತಾರೆ ಇವುಗಳಿಂದ. 360 ದೋಷಗಳು. ಈ ದೋಷಗಳಿಂದ ನೋಡ್ರಿ ಮತ್ ಹೇಳ್ತಾರ ಈ 360 ದೋಷಗಳು ಉಂಟಾಗ್ತಾವ. ಈ ದೋಷಗಳಿಂದ ಈ 360 ದೋಷಗಳೇನ್ ಆಗ್ತಾವ ಅದರಿಂದ 4648 ಮುಖ್ಯ ರೋಗಗಳು, 1000 ಸಂಕೀರ್ಣ ರೋಗಗಳು ಸಂಭವ ಆಗ್ತಾವ ಅಂತ ಹೇಳ್ತಾರ ಅವ್ರು. ಎಷ್ಟು ರೋಗಗಳು. ಅದಕ್ಕ ಶರೀರ ರೋಗದ ತೋಟ ಅಂತ ಹೇಳ್ಯಾರ. ಇದು ಚಂದಿರಕ್ ಬಿಡಂಗಿಲ್ಲ. ಚಂದ ಇರೋದ್ರಾಗ ಇದನ್ನ ಕೆಲಸ ಮಾಡ್ಕೊಡ್ರು ಅಂತ ಮಹಾತ್ಮರು ಎಚ್ಚರಿಕೆ ಯಾಕೆ ಕೊಡಕತ್ತಾರ ಅಂದ್ರೆ ಚಂದ ಅಲ್ಲೇ ಶರೀರ ಚಂದ ಇಲ್ಲ. ಇದು ಯಾವಾಗ ನಿನ್ನ ಕೈ ಕೊಟ್ಟು ಹೋಗ್ಬಿಡ್ತದೆ ಹೇಳಕ್ ಆಗಂಗಿಲ್ಲ. ಇದು ಸುಮ್ಮನೆ ಅದು ಸುಳಿ ಮಿಂಚು ಅಂತ ಹೇಳ್ತಾರ. ಸುಳಿ ಮಿಂಚ್ ಚಕ್ ಅಂತ ಹೊಡೆದ್ ಹೆಂಗ ನಾಶ ಆಗ್ಬಿಡ್ತದ ಹಂಗೆ ಶರೀರ ತೋರ್ದಂಗ ಆಗ್ತದ್ರಪ್ಪ. ಅದಕ್ಕ ಇಂಥ ಅದ್ಭುತವಾಗಿ ಶರೀರ ಬಂದದಂದ್ರೆ ಇದು ಚಂದ ಇರ್ತದ ಅಂದ್ರೆ ಚಂದ ಇರಂಗಿಲ್ಲ. ಇದು ಯಾವಾಗ ಹೆಂಗ್ ಆಗ್ಬಿಡ್ತದೆ ಹೇಳಕ್ ಆಗಂಗಿಲ್ಲ. ಇಷ್ಟು ಅದ ಇವುಗಳಲ್ಲಿ ಮತ್ತೆ ಈ ಒಂದು ರೋಗಗಳಲ್ಲಿ ನೋಡ್ರಿ ಎಷ್ಟ್ ಹೇಳ್ತಾರ ಅವರು. ದೋಷಗಳಿಂದ 4648 ಮುಖ್ಯ ರೋಗಗಳು, 1000 ಸಂಕೀರ್ಣ ರೋಗಗಳು ಸಂಭವಿಸ್ತವ. ಈ ಒಂದು ದೋಷಗಳಲ್ಲಿ ಈ ರೋಗಗಳಲ್ಲಿ ಧಾತುಜ ಮತ್ತೆ ಕರ್ಮಜ ರೋಗ ಅಂತ 2 ಪ್ರಕಾರ ರೋಗಗಳು ಅದಾವ ನೋಡ್ರಿ. ಅದಕ್ಕೆ 2 ಪ್ರಕಾರ ರೋಗಗಳು. ಯಾವ ರೋಗ ಯಾವ ರೀತಿ ನಾವು ಡಾಕ್ಟರ್ ಕಡೆಯಿಂದ ಚಿಕಿತ್ಸೆ ಮಾಡಿದ್ರು ಕೂಡ ಆ ರೋಗ ವಾಸಿ ಆಗ್ಲಿಲ್ಲ ಅಂತಂದ್ರೆ ಕ್ರಮವಾಗಿ ನಾವೆಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದೀವಿ, ಎಲ್ಲಾ ಕಡೆ ತೋರಿಸಿದೀವಿ, ಅಷ್ಟು ತೋರಿಸಿದ್ವಿ, ಕಡಿಮೆನೇ ಆಗುವಂತ ಇರ್ತಾವಿಲ್ಲ ಕೆಲವು ರೋಗಗಳು. ಅದು ಯಾವ ರೋಗ ಎಷ್ಟೇ ತೋರಿಸಿದ್ರು ಕಡಿಮೆ ಆಗೋಲ್ದಂದ್ರೆ ಅದು ಕರ್ಮಜ ರೋಗ ಅಂತ ಹೇಳ್ಬೇಕಾಗ್ತದೆ. ಕರ್ಮಜ ರೋಗ ಅಂತಂದ್ರೆ ಹೆಂಗಪ್ಪ ಈ ರೋಗ ನೋಡ್ರಿ. ಅದಕ್ಕ ಕ್ರಮದಿಂದ ನಡೆದಂಥದ್ದು ಇದು. ನಾವು ಪ್ರಾರಬ್ಧ ರೂಪವಾಗಿ ಇಲ್ಲಿ ಕ್ರಮವಾಗಿ ದಿವ್ಸಕ್ಕೆ ಏನೇನು ಉಣ್ಬೇಕಾಗ್ಯದ ನಾವು ಕ್ರಮವಾಗಿ ಉಣಕತ್ತೀವಿ. ಇಲ್ಲಿ ಒಂದ್ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಇವತ್ತು ಇದನ್ನ ಉಣ್ಬೇಕಂದ್ರೆ ಇವತ್ತು ಅದನ್ನೇ ಮುಂಜಾನೆ ಎದ್ದುಗಳನ್ನೇ ಅವ್ ಲಿಸ್ಟೇ ಇರ್ತದ. ಅದೇ ಪ್ರಕಾರನೇ ನಾವು ಉಣ್ಬೇಕಾಗ್ತದೆ. ಬೇರೆ ಏನೇ ಸಾಧ್ಯನೇ ಇಲ್ಲ ಇಲ್ಲಿ. ಅದಕ್ಕ ಹಿಂದೆ ಮಾಡಿದಂಥ ಒಂದು ಜನ್ಮಾಂತರದಲ್ಲಿ ಮಾಡಿದಂಥ ಪಾಪ ಏನಿರ್ತದ ಆ ಪಾಪ ವ್ಯಾಧಿ ರೂಪಾಗಿ ನಮಗ್ ಕಾಡ್ತದಂತ ನೋಡ್ರಿ. ಮಾಡಿದಂಥ ಅದಕ್ಕ ಹೇಳ್ತಾರ ಏನೇ ಮಾಡಿದ್ರು ಕೂಡ ಕರ್ಮ ಬಿಡಂಗಿಲ್ರಿ. ಯಾರಿಂದನೂ ತಪ್ಪಿಸ್ಕೊಳ್ಬಹುದು. ಅದಕ್ಕೆ ಭಗವಂತ ಕ್ರಮ ಮಾಡಿಬಿಟ್ಟಾನ. ನೀ ಏನೇ ಮಾಡ್ತಿ ಅದು ನೀನೇ ಅನುಭವಿಸ್ಬೇಕು. ಪುಣ್ಯ ಮಾಡ್ತೆ ಒಳ್ಳೇದು ಅನುಭವಿಸ್ತೀವಿ, ಸುಖ ಅನುಭವಿಸ್ತೀವಿ. ಪಾಪದ ಕೆಲಸ ಮಾಡ್ತೆ ನೀನೇ ಅನುಭವಿಸ್ಬೇಕು. ಅದು ಬೇರೆ ಯಾರು ಅನುಭವಿಸ ಸಾಧ್ಯ ಇಲ್ಲ. ಪಾಪದ ರೂಪನು ಮನಸ್ಸಿನಲ್ಲಿ ಹಲವಾರು ಕೆಟ್ಟ ವಿಚಾರಗಳನ್ನ ಬಂದು ಅಲ್ಲಿ ಕೂಡ ಕಷ್ಟ ಕೊಡ್ತದ. ಬರೇ ನಾವು ರೊಕ್ಕ ಇರ್ಲಿಲ್ಲ, ರೂಪಾಯಿ ಇರ್ಲಿಲ್ಲ ರೀ, ನಾವು ಬಡವರದೀವ್ರಿ, ನಾವ್ ಏನ್ ಪಾಪ ಮಾಡಿದೀವ್ರಿ ಅಂತ ಅನ್ನೋದಲ್ಲ. ಇಲ್ಲಿ ಮನಸ್ಸಿನಲ್ಲಿ ಕೂಡ ಪಾಪದ ಫಲ ಕಾಡ್ತದಲ್ಲಿ. ಹೆಂಗ ಕಾಡ್ತದಂದ್ರ ಮನಸ್ಸು ಕೂಡ ಒಳ್ಳೆ ವಿಚಾರಕ್ಕೆ ತಗೊಂಡು ಹೋಗಂಗಿಲ್ಲ. ಪಾಪದ ಫಲ ಇತ್ತು ಅಂದಾಗ ನಾವು ಸೂಕ್ಷ್ಮ ವಿಚಾರ ಮಾಡ್ಬೇಕಿದು. ಹೆಂಗ ಕಾಡ್ತದಂತಂದ್ರ ಹೊರಗಿನ ಸಂಪತ್ತು ಬಂದಾಗ ನಾವು ಏನ್ ಪುಣ್ಯ ಮಾಡಿವ್ರಿ ಅಂತ ಹೇಳ್ತೀವಲ್ಲ, ಅದ್ರಂಗ ರೊಕ್ಕ ಇರ್ಲಿಲ್ಲ ಅಂದ್ರೆ ನಾವು ಏನ್ ಪಾಪ ಮಾಡಿವ್ರಿ ಅಂತೀವಿ. ಅದ್ರಂಗ ನಿನ್ನ ಮನಸ್ಸಿನಲ್ಲಿ ಒಳ್ಳೆ ವಿಚಾರ ಬಂದು ಒಳ್ಳೆ ಮನಸ್ಥಿತಿ ಏರ್ಪಾಡ ಆಗ್ತಿತ್ತಂದ್ರೆ ಪುಣ್ಯದ ಫಲ ಅಂತ ತಿಳ್ಕೊಬೇಕು. ಏಟೇ ರೊಕ್ಕ ರೂಪಾಯಿ ಬಾಹ್ಯದಲ್ಲಿ ಇದ್ರು ಕೂಡ ನಿನ್ನ ಮನಸ್ಸು ಯಾವ್ದಾವ್ದು ಕೆಟ್ಟ ವಿಚಾರಕ್ಕೆ ಹೋಗಿ ಮನಸ್ಸು ಅಳತಾ ಇತ್ತಂದ್ರೆ ಅದು ಪಾಪದ ಫಲ ಅಂತಾನು ತಿಳ್ಕೊಬೇಕು. ನಮ್ದು ಅಷ್ಟು ಸೂಕ್ಷ್ಮ ಐತೆ. ಅದಕ್ಕೆ ಶರೀರಕ್ಕೆ ಬಂದಂತಹದ್ದು ಬೇಕಾದಂತ ಡಾಕ್ಟರ್ ತೋರಿಸಿದ್ರು ಕೂಡ ಅದು ಕಡಿಮೆ ಆಗದೆ ಇದ್ರ ಹಿಂದೆ ಮಾಡಿದಂತ ಪಾಪದ್ದು ವ್ಯಾಧಿ ರೂಪಾಗಿ ಕಾಡ್ಲಿಕ್ಕೆ ಶುರು ಆಗಿಬಿಡ್ತದ. ಅದಕ್ಕ ಇದನ್ನ ಮತ್ತೆ ನಿವೃತ್ತಿ ಮಾಡ್ಕೊಳ್ಳೋದು ಹೆಂಗ್ರಿ ಅಂತಂದ್ರ ಇದಕ್ಕ ನಿವೃತ್ತಿ ಪರಿಹಾರ ಹೇಳ್ತಾರ ಅವ್ರು. ಏನಂದ್ರೆ ಒಂದು ಈಶ್ವರ ಪೂಜೆ ಮಾಡೋದಾಗಿರ್ಬೋದು, ಜಪ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು,
ಪುಣ್ಯದ ಕರ್ಮಗಳನ್ನ ಮಾಡೋದಾಗಿರ್ಬೋದು, ಇದರಿಂದ ಇದು ನಿವೃತ್ತಿ ಮಾಡ್ಕೊಳಕ್ ಬರ್ತದ ಅಂತ ಹೇಳ್ತಾರ ಅವರು. ಮತ್ತ ಧಾತುಜ ರೋಗ ಅಂದ್ರ ನೀ ಏನ್ ಊಟ ಮಾಡಿದಿ ಆ ಊಟದಿಂದ ಬರುವಂತ ರೋಗ, ಅಲ್ಲಿ ರೋಗ ಬಂತು ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರ ಚಿಕಿತ್ಸೆಯಿಂದ ಇದು ನಿವೃತ್ತಿ ಆಗ್ತದೆ, ಡಾಕ್ಟರಿಂದ ಇದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿವೃತ್ತಿ ಆಗ್ತದೆ, ಇದಕ್ಕೆ ಧಾತುಜ ರೋಗ ಅಂತ ಹೇಳ್ತಾರ. ಈ ರೀತಿ ತಿಳ್ಕೊ. ಈ ರೋಗಗಳು ಯಾಕಂದ್ರೆ ನಾನಾ ರೀತಿಯಿಂದ ಕೆಲವು ಈ ವೇದದ ಉಪಭಾಗ ಒಂದು ಆಯುರ್ವೇದ ಅನ್ನುವಂಥದ್ದು, ಅಲ್ಲಿ ವಿಶೇಷವಾಗಿ ವಿಚಾರಗಳನ್ನ ಹೇಳಿರ್ತಾರೆ. ಈ ರೋಗಗಳು ಯಾಕಂದ್ರೆ ಈ ರೋಗಗಳಾದ್ರೂ ಕೂಡ ಒಂದೇ ತರ ಇರ್ತವೆ ಅಂದ್ರ ಆಯಾ ಶರೀರಗಳಿಗೆ ಅನುಸಾರವಾಗಿ ಭಿನ್ನ ಭಿನ್ನಗಳಾಗಿದಾವ. ಮನುಷ್ಯ ರೋಗ ದನ ಕರಗಳಿಗೆ ಬರಂಗಿಲ್ಲ, ಅವಕರ ರೋಗ ನಮಗ್ ಬರಂಗಿಲ್ಲ, ಭಿನ್ನ ಭಿನ್ನ ಆಗಿರ್ತಾವ ಅಂತ ಹೇಳ್ತಾರ. ಆಯಾ ಶರೀರಕ್ಕೆ ಅದಕ್ಕೆ ಭಗವಂತ ಎಷ್ಟು ಚಂದ ಮಾಡ್ಯಾನ ಅಲ್ಲ. ಈಶ್ವರ ಇದೆ ಸೃಷ್ಟಿ ನೋಡ್ರಿ ಎಷ್ಟು ಚಂದ, ಈಶ್ವರನ ಸೃಷ್ಟಿ ಪ್ರಪಂಚ ಇದು ಹೆಂಗ್ ಮಾಡ್ಯಾನಂದ್ರ ಯಾವ್ಯಾವ ತಡ್ಕೊಳೋ ಶಕ್ತಿ ಇರ್ತದ, ತಿನ್ನೋ ಶಕ್ತಿ ಇರ್ತದ, ಅವಕ್ಕ ಆಹಾರ ಪದ್ಧತಿಗಳನ್ನ ತಡ್ಕೊಳ್ಳೋದಕ್ಕ ಇನ್ನೊಂದ್ ತರ ಆಹಾರ ಪದ್ಧತಿಗಳನ್ನ ಮಾಡಿದಾನ. ಅನುಸಾರವಾಗಿ ಆಯಾ ರೋಗಗಳಾದ್ರೂ ಕೂಡ ಭಿನ್ನ ಭಿನ್ನಗಳಾಗಿದಾವ. ಅಂದ್ರ ಈಗ ಆಕಳ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಹಲವಾರು ಮನುಷ್ಯ ಆಗಿರ್ಬೋದು, ಇವೆಲ್ಲ ಜಾತಿಯ ಶರೀರಗಳಿಗೆ ಬೇರೆ ಬೇರೆ ರೀತಿಯಿಂದ ರೋಗಗಳು, ಬೇರೆ ಬೇರೆ ಶರೀರಗಳದಾವ, ಬೇರೆ ಬೇರೆ ರೋಗಗಳು ಬರ್ತಾವ. ಅದಕ್ಕ ಈ ಪ್ರಾಣಿ ಪಕ್ಷಿಗಳಿಗೆ ಬರುವಂತದ್ದು ಮನುಷ್ಯರಿಗೆ ಬರಂಗಿಲ್ಲ, ಮನುಷ್ಯರಿಗೆ ಬರುವಂತ ರೋಗ ಇದರಲ್ಲಿ ಊಟದಲ್ಲಿ ವ್ಯತ್ಯಾಸಗಳದಾವ, ರೋಗದಲ್ಲಿ ವ್ಯತ್ಯಾಸಗಳದಾವ, ಜೀವನದಲ್ಲಿ ವ್ಯತ್ಯಾಸಗಳದಾವ, ನಡತೆಯಲ್ಲಿ ವ್ಯತ್ಯಾಸ, ಎಷ್ಟು ವ್ಯತ್ಯಾಸಗಳು ನೋಡ್ರಿ. ಇವೆಲ್ಲ ಹೆಂಗ್ ಬಂದ್ರೆ ಇವನು ಪಾಪ ಪುಣ್ಯಕ್ಕನುಸಾರವಾಗಿ ಎಷ್ಟು ಲೆಕ್ಕ ಇರ್ಬೋದು ನೋಡ್ರಿ. ಇದು ಗಣಿತ ಸೂತ್ರ ಇದ್ದಂಗ, ಸೂತ್ರ ಬಂದ್ರೆ ಗಣಿತ ಚಂದ ಮಾಡ್ತೀವಿ ನೋಡು, ಅದ್ರಂಗ ಇಲ್ಲಿ ಕೂಡ ಸೂತ್ರ ಅದಾವ, ಪ್ರತಿ ಒಂದಕ್ಕೂ ಲೆಕ್ಕಗಳು ಅದಾವ ಇಲ್ಲಿ. ಅದಕ್ಕ ಈ ಮನುಷ್ಯನ ಶರೀರಕ್ಕೆ ಬರುವಂತ ರೋಗಗಳು ಪ್ರಾಣಿ ಪಕ್ಷಿಗಳಿಗೆ ಬರಲ್ಲ, ಪ್ರಾಣಿ ಪಕ್ಷಿಗಳಿಗೆ ಬರುವಂತ ರೋಗಗಳು ಮನುಷ್ಯರಿಗೆ ಬರಂಗಿಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಇರುವಂಥದ್ದು. ಮತ್ತೇನ್ ಹೇಳ್ತಾರ ಅವರು, ಈ ಮನಸ್ಸು ಅನ್ನುವಂಥದ್ದು ಹೆಂಗ ಐತಪ್ಪ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡ್ಕೊಡುವಂತ ಮನಸ್ಸು. ಏನ್ ಹೇಳ್ತಾರ, ಆಯಾ ವ್ಯಾಧಿಗಳು ಒಡಲಿಂಗೆ ಸಾಯಸಬಲ್ಲೋ ಮಿಕ್ಕೊಡಲಿಂಗೆ ತೋರುವ ಮನ ಮಿಂತೆಲ್ಲಿ ಹೂದಲ್ಲಿ ತೋರಕು ಸುಖ ದುಃಖಾಕೃತಿಯಲ್ಲಿ. ನೋಡ್ರಿ ಇದು ಹೆಂಗ ಐತಪ್ಪ ಅಂತಂದ್ರ ಈ ಮನಸ್ಸು ಸಂಕಲ್ಪ ವಿಕಲ್ಪ ರೂಪದಿಂದ ಕಾಣಿಸಿಕೊಳ್ಳುವಂತ ಮನಸ್ಸು ಎಲ್ಲಿರ್ತದೋ ಬಹಳ ಸೂಕ್ಷ್ಮ. ಅದಕ್ಕೆ ಕ್ರಮಶಾಸ್ತ್ರ ನಿಜಗುಂಡ್ರ ಕ್ರಮಶಾಸ್ತ್ರ ಒಂದು ಸಲ ಚಂದ, ಯಾಕಂದ್ರ ನಮಗಿದು ದೃಢ ಆಗೋವರೆಗೂ ಅದು ಕೇಳಕ್ ಅವಕಾಶ ಇತ್ತು, ಹೇಳುವಂತ ಗುರು ಸಿಕ್ಕನಂದ್ರೆ ಚೆನ್ನಾಗಿ ರಾಶಿ ಮಾಡ್ಕೊಂಡ್ಬಿಡ್ಬೇಕು ಇದನ್ನ. ಅಷ್ಟು ಅದ್ಭುತ ಗ್ರಂಥ. ಇವೆಲ್ಲ ಒಂದ್ ತಿಂಗಳ ಕ್ಲಾಸ್ ಐತ್ರಿ, ಎಲ್ಲೋ ಒಂದ್ ಪ್ರವಚನ ಐತ್ರಿ, 3 ದಿವಸ ಪ್ರವಚನ ಐತ್ರಿ, ಅಲ್ಲಿ ಪ್ರವಚನ ಐತ್ರಿ, ಇಂಥವೆಲ್ಲ ಹೇಳ್ತಾರ. ಹೇಳಕ್ ಆಗ್ತದನ ಅಲ್ಲಿ, ಸಾಧ್ಯ ಆಗ್ತದನ್ನ, ಎಲ್ಲ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಕ್ರಮಶಾಸ್ತ್ರದಿಂದ ಮೋಕ್ಷ ಆಗುವಂಥದ್ದು. ಸುಮ್ನೆ ಅಲ್ಲೇ 4 ದಿವ್ಸ ಕೇಳಿದೀವಿ, ಇಲ್ಲೇ 4 ದಿವ್ಸ ಕೇಳಿದ್ರೆ ಅಲ್ಲೇ ಚೌಚೌ ಬಾರ್ತಿದ್ವಿ, ಯಾವತ್ತು ಸಾಧ್ಯ ನಾವು ಕೇಳದಂಗಲ್ಲ, ಅವ್ರು ಹೇಳ್ದಂಗಲ್ಲ ಅಷ್ಟೇ. ಇನ್ನೊಂದ್ ಸ್ವಲ್ಪ ಯಾಕಂದ್ರೆ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಿದ್ವಿ, ಇನ್ನ ಸಂಶಯ ನಿವೃತ್ತಿ ಆಗಂಗಿಲ್ಲ. ಮೊದಲನೇ ಮಾತು ಮುಮುಕ್ಷತ್ವವನ್ನ ಈ ಶರೀರವನ್ನು ಸಾರ್ಥಕ ಮಾಡ್ಕೊಳ್ಬೇಕು, ಹುಟ್ಟಿರೋದಕ್ಕೆ ನಾವು ಸಾರ್ಥಕ ಮಾಡ್ಕೊಳ್ಬೇಕು, ಮುಕ್ತಿಯನ್ನ ಪಡ್ಕೊಳ್ಬೇಕನ್ನುವಂತ ಭಾವ ಇದ್ದಂಥವ್ರು ಕ್ರಮಶಾಸ್ತ್ರ ಮಾಡ್ಲೇಬೇಕಾಗ್ತದೆ. ಮಹಾತ್ಮರು ಮಾಡ್ಕೊಂಡಿದಾರ, ಮಹಾತ್ಮರೇನು ಇಟ್ಟು ಅಟೆಂಪ್ಟ್ ಮಾಡ್ಕೊಂಡಿಲ್ಲ, ಅವ್ರು ಪಕ್ಕ ಮಾಡ್ಕೊಂಡ್ರ, ಅವ್ರು ಮಾಡ್ಕೊಂಡಿವತ್ತ ಮಹಾತ್ಮರಾಗಿದಾರ. ಮತ್ತೆ ಇಲ್ಲಿ ಕೂಡ ಯಾಕೆ ಇಲ್ಲಿ ಹೇಳ್ತಾರ ಅಂತಂದ್ರೆ ಸಂಕಲ್ಪ ವಿಕಲ್ಪ ರೂಪದಿಂದ ಕಾಣಿಸಿಕೊಳ್ಳುವಂತ ಮನಸ್ಸು ಎಲ್ಲದ ಅಲ್ಲಿ ಸುಖ ದುಃಖದ ಅಂತ ಹೇಳ್ಯಾರ ಅವ್ರು. ಎಷ್ಟು ಅದ್ಭುತ ನೋಡ್ರಿ. ಸುಖ ದುಃಖ ಎಲ್ಲೈತೆ ಅಂದ್ರೆ ರೊಕ್ಕ ಇಲ್ಲ ಅಂದ್ರೆ ಸುಖ ಇಲ್ರಿ ದುಃಖ ಐತ್ರಿ, ಮತ್ತೆ ರೊಕ್ಕ ಆಸ್ತಿ ಇಲ್ಲ ಅಂತಸ್ತಿಲ್ಲ, ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು ಅಂತ ನಾವೇನ್ ದುಃಖಕ್ಕೆ ಒಳಗಾಗ್ತೀವಿ ಅಲ್ಲ, ಅದು ಯಾಕೆ ಆಗ್ತದ ಅಂತಂದ್ರ ಎಲ್ಲೆಲ್ಲಿ ಈ ಸಂಕಲ್ಪ ವಿಕಲ್ಪ ರೂಪದಿಂದ ಕಾಣುವಂತ ಮನಸ್ಸು ಎಲ್ಲಿರ್ತದ ಅಲ್ಲಿ ಸುಖ ದುಃಖಗಳು ಆಗ್ತಾವ. ಹೆಂಗಾಗ್ತದಪ್ಪ ಅಂದ್ರ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಐತಿಲ್ಲ, ಮನಸ್ಸಿದ್ದದ ಕೈಲಿ ಸುಖ ದುಃಖಗಳು ಅವ್ರಿಗೆ ಹಿಂಗಂದ್ರು ಇವ್ರಿಗೆ ಹಿಂಗಂದ್ರು, ಅವ್ರ ಹಂಗ ಮಾಡಿದ್ರು ಇವ್ರು ಹಿಂಗ ಮಾಡಿದ್ರು, ಅದು ಇಲ್ಲ ಇದು ಇಲ್ಲ ಅಂತ ಬರೀ ಇದ್ರಾಗ ಹೋಗ್ತದೆ. ಯಾಕ ಮನಸ್ಸು ಐತಲ್ಲಿ. ಅದೇ ರೀತಿ ಕೂಡ ಇಲ್ಲಿ ಸುಸುಪ್ತಿಯಲ್ಲಿ ಮನಸ್ಸು ಐತೇನು, ಅಲ್ಲಿ ನಿದ್ರಾ ಆನಂದ ಐತೆ, ಆದ್ರ ಮನಸ್ಸು ಐತೇನು, ಮನಸ್ಸು ಇರ್ಲಾರ್ದಕ್ಕಾಗಿ ಅಲ್ಲಿ ದೊಡ್ಡ ಆನಂದ ಐತಿ ನಿದ್ರೆ ಒಳಗೆ.
ಅದಕ್ಕ 1 ಕೋಟಿ ಇವತ್ತು ಬರಾಕತ್ತದಪ್ಪ, ಮುಂಜಾನೆ ಚಂದನ ದುಡಿಯಾಕತ್ತೇನ, 10 ಗಂಟೆ ಅದನ್ನ ಬಾಗ್ಲಿ ಹಾಕ್ರಿ, ಅಂಗಡಿ ಬಾಗ್ಲಿ ಅಂತೀವಿ ಅಂತಾರಿಲ್ಲ ಬಿಸ್ನೆಸ್ ಮಾಡೋರು. ಯಾಕಂದ್ರೆ 1 ಕೋಟಿದಾಗೆ ಸುಖ ಇತ್ತು ಅಂದಾಗ ಅವ್ರು ಬೆಳತನ ಮಾಡ್ಬೋದಲ್ಲ, ನಿದ್ದಿನೇ ಮಾಡ್ಬಾರ್ದು. ನಿದ್ದೆ ಯಾಕೆ ಬಯಸ್ತದ ಜಗತ್ತಿನಾಗ ಜನ ಅಂದ್ರ ಸುಖ ಐತಲ್ಲಿ. ನಿದ್ರೆ ಅಂದ್ರೇನು? ಸುಖ ಅಲ್ಲಿ, ಆನಂದ. ಅದಕ್ಕ ಜಗತ್ತಿನೊಳಗ ಈ ಇಡೀ ಜಗತ್ತೇ ಮಲಿಗ್ ಬಿಡ್ತದ. ಯಾಕ? ಆನಂದ ಬಯಸ್ತದೆ ಜೀವಾತ್ಮ. ಜಾಗ್ರದಲ್ಲಿ ಸುಖ ಇಲ್ಲ ಅಂತ ಗೊತ್ತಾಗ್ತದ, ಸ್ವಪ್ನದಲ್ಲೂ ಸುಖ ಇಲ್ಲ ಅಂತ ಗೊತ್ತಾಗ್ತದ. ಅದಕ್ಕೆಲ್ಲಷ್ಟು ಹೋಗಿ ಏನಾಯ್ತು, ನಿದ್ರೆ ಒಳಗ ಆನಂದ ಐತಿಪ್ಪ. ಮತ್ ನಿದ್ದೆ ಮಾಡಿದ್ರೆ ಖುಷಿ ಆಗ್ತದ್ರಿ, ನಿದ್ದೆ ಇರ್ಲಾರ್ದಕ್ ಬಾಳ ಸುಸ್ತಾಗ್ಯದ್ರಿ ಅಂತೀವಿಲ್ಲ. ನಿದ್ದೆ ಆದ್ಮೇಲೆ ಇಲ್ರಿ ಬಾಳ ರೆಸ್ಟ್ ಆದಂಗ ಐತ್ರಿ, ಬಾಳ ಚಂದ ಐತ್ರಿ ಅಂತ ಹೇಳ್ತೀವಿ, ಹೌದಿಲ್ಲ? ಅದಕ್ಕೆ ಅಲ್ಲಿ ಏನೈತೆ, ಅಲ್ಲಿ ಇರೋದು ಏನೈತೆ? ಇಲ್ಲಿ ಮನಸ್ಸಿಲ್ಲ. ಮೊದಲು ಮುಖ್ಯ ಅಂದ್ರೆ ಅಲ್ಲಿ ಮನಸ್ಸಿಲ್ಲ. ಮನಸ್ಸಿರ್ಲಾದಕ್ಕೆ ಅಂತ ದೊಡ್ಡ ಆನಂದ. ಆ ಮನಸ್ಸಿರ್ಲಾದಕ್ಕೆ ಎಷ್ಟು ಆನಂದ ಶಕ್ತಿ ಕೊಡ್ತದ್ರಿ, ಬಹಳ ರೆಸ್ಟ್ ಆಗಿಬಿಡ್ತಂತೀವಿ. ಯಾಕಂದ್ರೆ ಆ ಮನಸ್ಸು ಸ್ವಲ್ಪ ಇರ್ಲಾರ್ದಕ್ಕೆ. ಅಂದ್ರ ಈ ಮನಸ್ಸು ಏನು ಸಂಕಲ್ಪ ವಿಕಲ್ಪ ಮಾಡ್ಕೊಂಡು ದುಃಖಕ್ಕೆ ಗುರಿ ಮಾಡುವಂತ ಈ ಮನಸ್ಸನ್ನ ಸಂಪೂರ್ಣ ವಿಚಾರ ತಿಳಿಸಿ ತಿಳಿಸಿ ಶಿಷ್ಯನ ಸಲುವಾಗಿ ಬಡದಾಡ್ತಾನಲ್ಲ ಸದ್ಗುರು, ಎಂತ ದೊಡ್ಡ ಕೆಲಸ ರೀ ಅದು. ಅದು ಅಜ್ಞಾನದ ನಿದ್ರೆ ಒಳಗ ಮನಸ್ಸು ಇರಂಗಿಲ್ಲ. ಭಗವಂತ ಪ್ರಾಕ್ಟಿಕಲ್ ಆಗಿ ಶಾಂಪಲ್ ಕೊಟ್ಟಿದ್ದಾನೆ, ಉದಾಹರಣೆ ಕೊಟ್ಟಿದ್ದಾನಲ್ಲಿ. ಆದ್ರ ಈ ನಾವೇನ್ ಜಾಗ್ರದಲ್ಲಿ ಏನ್ ಜೀವನದಲ್ಲಿ ಈ ಮನಸ್ಸನ್ನೇ ಪೂರ್ತಿ ಈ ವಿಚಾರಗಳನ್ನ ಹೇಳಿ 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 ಮನಸ್ಸನ್ನ ಸಂಪೂರ್ಣ ಲಯ ಮಾಡಿಸಿ ಸದಾಕಾಲ ಆನಂದವಾಗಿ ಇರುವಂಗ ಮಾಡ್ತಾನಲ್ಲ, ಹೌದಿಲ್ಲ? ಈ ಸದ್ಗುರುವಿಗೆ ಏನ್ ಹೇಳ್ಬೇಕ್ರಿ? ಸದಾಕಾಲ ಆನಂದವಾಗಿ ಇದನ್ನ ಮಾಡ್ತಾನೆ. ಈ ಕೆಲಸ ದೊಡ್ಡ ಕೆಲಸ, ಗುರುವಿನ ಕೆಲಸ. ಎದ್ದಾಗನು ಆನಂದ, ಮಕ್ಕೊಂಡಾಗೂ ಆನಂದ, ಇದ್ರು ಆನಂದ, ಹೆಂಗಿದ್ರು ಕೂಡ ಆನಂದ ನೋಡ್ರಿ. ಶರೀರ ಬಿಟ್ಟು ಆದ್ರೂ ಆನಂದದಾಗೆ ಇರ್ತೀನಿ ನೀನು. ಮತ್ ಶರೀರ ಒಯ್ದ್ರ ಅಂತ ಏನಿಲ್ಲ. ಯಾವಾಗ ನಿನಗೆ ಗೊತ್ತಾಗ್ತದೆ ನಿನ್ ಮನಸ್ಸ ಲಯ ಆಯ್ತಂದಾಗ ಮುಗದ ಒಯ್ತಲ್ಲ, ಅಲ್ಲಿ ನೀನೇ ಪರಮಾತ್ಮ ಆಗಿಬಿಡ್ತೀವಿ. ಅದಕ್ಕ ಮನಸ್ಸು ಎಲ್ಲಿ ಅದ ಅಲ್ಲಿ ಸುಖ ದುಃಖಗಳು ತೋರ್ತಾವ. ಅದಕ್ಕ ಸುಸುಪ್ತಿಯಲ್ಲಿ ಮನಸ್ಸಿಲ್ಲ, ಅಲ್ಲಿ ಯಾವ ರೋಗದ ದುಃಖ ಇದ್ರೂ ಗೊತ್ತಾಗಂಗಿಲ್ಲ, ಸುಖ ಯಾವ್ದು. ಯಾಕಂದ್ರ ಮನಸ್ಸಿಲ್ಲದ್ರಿಂದ ಅಲ್ಲಿ ಯಾವ್ದು ಇಷ್ಟ ಇದು ಅನಿಷ್ಟ ವೃತ್ತಿಗಳೇ ಸುಖ ದುಃಖಗಳೇ ಇರ್ತಾವ. ಯಾಕಂತಂದ್ರ ಮನಸ್ಸು ಬಯಸುವಂಥದ್ದು ಸಿಕ್ಕಾಗ ಖುಷಿ ಆಗ್ತದ, ಬಯಸಿದ್ ಸಿಗದೆ ಇದ್ದಾಗ ದುಃಖ ಆಗ್ತದೆ. ಇದೇ ಮನಸ್ಸು ಎಲ್ಲದಕ್ಕೂ ಮಾಡೋದಿದು. ಅದಕ್ಕೆ ಒಂದೇ ಇಷ್ಟು ಗದ್ದಲಕ್ಕೆ ಹಾಕ್ಯದಂತ ಜಾಗ್ರದಲ್ಲಿ ತೋರುವಂತ ಇದು ಒಂದೇ ಮನಸ್ಸು ಇಷ್ಟು ಗದ್ದಲಕ್ಕೆ ಹಾಕ್ಬಿಟ್ಟದ ನೋಡ್ರಿ ಮನುಷ್ಯರಿಗೆ. ಅದಕ್ಕೆ ಈ ರೀತಿಯಾಗಿ ಈ ಮನಸ್ಸಿನಿಂದ ಹಲವಾರು ರೀತಿಯಿಂದ ಆಗ್ತಾವಂತ ಇದನ್ನ ಸ್ವಲ್ಪ ಹಿಡ್ಕೊಂಡು ಮುಂದಕ್ಕೆ ಮಾತಾಡೋಣ ನಾಳೆ. ಮಾಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.